ಕೊಳ್ತದೆ. स्पिरिट में स्ट्रांग, इसीलिए बोलो स्पिरिट में स्ट्रांग है तो परमेश्वर गाइड करेगा. ನೀವು ಆತ್ಮದಲ್ಲಿ ಸ್ಟ್ರಾಂಗ್ ಆಗಿದ್ರೆ ದೇವ್ರು ನಿಮ್ಮನ್ನ ಗೈಡ್ ಮಾಡ್ತಾರೆ. एक सेवक बहुत अच्छा बोलता है, ಒಂದು ಸೇವಕರು ಈ ರೀತಿಯಾಗಿ ಹೇಳ್ತಾರೆ, when you are loaded you will be guided. ಯಾವಾಗ ನೀನು ಲೋಡ್ ಆಗಿರ್ತೀಯೋ ಅವಾಗ ನಿನಗೆ ಗೈಡೆನ್ಸ್ When ಬರ್ತದೆ. you are loaded you will be guided. ಯಾವಾಗ ನೀನು ಫುಲ್ ಆಗಿರ್ತೀಯೋ ಅವಾಗಲೇ ನಿನಗೆ ಐಡಿಯಾ ಬರೋದು. चिंता में लोड हो गया तो चिंता ही आपको लीड करेगा. ನೀನು ಚಿಂತೆಯಲ್ಲಿ ಲೋಡ್ ಆಗಿದ್ರೆ ಚಿಂತೆನೆ ನಿನ್ನನ್ನ ಗೈಡ್ ಮಾಡ್ತದೆ. अच्छा रहने टाइम में वचन में लोड हो गया तो इधर असर डाउट आएगा, इधर लोड हो गया ना पवित्र आत्मा लीड करेगा. ಚೆನ್ನಾಗಿರೋ ಸಮಯದಲ್ಲಿ ವಾಕ್ಯದಿಂದ ನೀನು ಲೋಡ್ ಆಗಿದ್ರೆ ಸಮಸ್ಯೆ ಬರೋ ಸಮಯದಲ್ಲಿ ಹೃದಯದಲ್ಲಿ ತುಂಬಿರೋದ್ರಿಂದ ನಿನ್ನ ಚಿಂತೆಯ ಸಮಯದಲ್ಲಿ ಅವ್ರು ನಿನಗೆ ಗೈಡ್ ಮಾಡ್ತಾರೆ. तो आमीन, परमेश्वर को क्या कर रहा है? ट्रेनिंग दे रहा है. ಆದ್ರೆ ದೇವ್ರು ನಿಮ್ಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. आत्मा में स्ट्रांग हो जाओ. ಆತ್ಮದಲ್ಲಿ ಸ್ಟ್ರಾಂಗ್ ಆಗ್ರಿ. तब क्या प्रॉब्लम आएगा मालूम नहीं. ಯಾವಾಗ ಏನ್ ಸಮಸ್ಯೆ ಬರ್ತದೆ ಹೇಳೋದಕ್ಕಾಗೋದಿಲ್ಲ. क्यों प्रॉब्लम आ रहा है? ಯಾಕೆ ಸಮಸ್ಯೆ ಬಂತು? आपको प्रमोशन देने के लिए, ಪ್ರಮೋಷನ್ ಮಾಡೋದಕ್ಕಾಗಿನೇ, नेक्स्ट लेवल लेने के लिए. ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗೋದಕ್ಕಾಗಿನೇ. जगत व्यक्ति को प्रॉब्लम आता है उसको मारने के लिए. ಜಗತ್ತಿನ ಮನುಷ್ಯನಿಗೆ ಪ್ರಾಬ್ಲಮ್ ಬರೋದು ಅದು ಅವನನ್ನ ಸಾಯಿಸೋದಕ್ಕಾಗಿ. सुसाइड करते हैं आदमी लोग. ಅನೇಕರು ಅದರಲ್ಲಿ ಸೂಸೈಡ್ ಮಾಡ್ತಾರೆ. 20,000 रुपीस खर्चा पे करने का नहीं हुआ, सुसाइड करके मर रहा है. 20,000 ತೀರ್ಸಕ್ಕಾಗ್ದೇನೆ ಸೂಸೈಡ್ ಮಾಡ್ಕೊಂಡು ಸತ್ತಿರೋರು ಇದ್ದಾರೆ. बट इधर आप ऐसा नहीं है. ಇಲ್ಲಿ ನೀವು ಆಗಲ್ಲ. वो समस्या आने के पहले ಸಮಸ್ಯೆ ಬರೋಕ್ಕಿಂತ आपके ಮುಂಚೆನೆ आत्मा मन को परमेश्वर स्ट्रांग कर देगा. ನಿಮ್ಮ ಆತ್ಮ ಮನವನ್ನ ದೇವರು ಸ್ಟ್ರಾಂಗ್ ಮಾಡಿರ್ತಾರೆ. इसीलिए इधर आके बैठ के नहीं जाना, कुछ देना नहीं तो कुछ लेना जाना, अभ्यास करना. ಬಂದ್ವಿ ಓದ್ವಿ ಅಂತ ಇರ್ದೇನೆ ಇಲ್ಲಿ ಬಂದು ಏನಾದ್ರೂ ಒಂದನ್ನ ಕಲ್ತ್ಕೊಂಡು ಅದನ್ನ ಅಭ್ಯಾಸ ಮಾಡೋದನ್ನ ಕಲ್ತ್ಕೊಳ್ರಿ. हालेलुया. यीशु मसीह का नाम में सभी दरिद्र आत्मा भगाता हूं. ಆಮೆನ್. कुछ तो आपको आशीर्वाद आने दो, ಆಮೆನ್. कुछ तो फाइनेंस आने दो, ಆಮೆನ್. अभिवृद्धि होने दो. ಆಮೆನ್. आमीन. एंजल से इधर काम कर रहा है. ದೇವದೂತರು ಇದಾರೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. आमीन. ಆಮೆನ್. इसीलिए थोड़ा आमीन छोटा छोटा कदम रखो. ಚಿಕ್ಕ ಚಿಕ್ಕದಾಗಿ ಹೆಜ್ಜೆಗಳನ್ನ ಹಿಡಿರಿ. थोड़ा कष्ट रहता है, ಕಷ್ಟ ಆಗ್ತದೆ. स्पिरिचुअल लाइफ है ना, कष्ट है थोड़ा. ಸ್ಪಿರಿಚುವಲ್ ಜೀವನ ಅನ್ನೋದು ಸ್ವಲ್ಪ ಕಷ್ಟನೇ. थोड़ा कदम रख दिया तो ಸ್ವಲ್ಪ ಹೆಜ್ಜೆಗಳನ್ನ ಇಟ್ಟು ಬರೋದಾದ್ರೆ बाद में उसका श्रेष्ठता महिमा देख दिया तो आप नहीं छोड़ेगा. ಅದ್ರ ಶ್ರೇಷ್ಠತೆಯನ್ನ ಮಹಿಮೆಯನ್ನ ನೋಡಿದ್ರೆ ನೀವು ಬಿಡೋದೇ ಇಲ್ಲ. ये आप लोग सीरियस लेना. ನೀವು ಅದನ್ನ ಸೀರಿಯಸ್ ಆಗಿ ತಗೊಳ್ರಿ. इसीलिए आप लोग उद्धार होने के लिए बाइबल स्टडी में फाइनेंस के बारे में मैं बात करता हूँ. ನೀವು ಉದ್ಧಾರ ಆಗ್ಲಿ ಅಂತಾನೆ ಈ ಬೈಬಲ್ ಸ್ಟಡಿಲಿ ಫೈನಾನ್ಸ್ ಕುರಿತಾಗಿ ನಾನು ಮಾತಾಡ್ತಾ ಇದ್ದೇನೆ. इसीलिए वो सभी में एक आत्मिक पिता होके आपको मैं सिखाना, ಒಂದು ಆತ್ಮಿಕ ತಂದೆಯಾಗಿ ನಾನು ಇದನ್ನ ನಿಮಗೆ ಕಲಿಸಬೇಕಾಗಿದೆ. क्योंकि आपका रिजल्ट्स को मैं देखना, वो देखते ही मेरे को बहुत खुशी होता है. ನಿಮ್ ರಿಸಲ್ಟ್ ನೋಡ್ತಾನೆ ನನಗೆ ಸಂತೋಷ ಆಗೋದು. हालेलुया. हालेलुया. सब लोग खड़े हो जाएंगे, एक मिनट आंखें बंद करेंगे, प्रे करेंगे. 5 मिनट्स प्रे करो. ಒಂದ್ 5 ನಿಮಿಷ ನಾವು ಪ್ರಾರ್ಥಿಸೋಣ. आपका लाइफ उद्धार होना चाहते हो? ನಿಮ್ಮ ಜೀವನ ಉದ್ಧಾರ ಆಗ್ಬೇಕಾ? उद्धार होना, ಉದ್ಧಾರ ಆಗ್ಬೇಕಾ? वो शक्ति काम कर रहा है. ಎರಡು ಶಕ್ತಿ ಕೆಲಸ एक ಮಾಡ್ತಾ ಇದೆ. सांप नीचे ले रहा है आदमी लोग को, ಒಂದು ಶಾಪ ಕೆಳಗಡೆ ಎಳಿತಾ ಇದೆ. दूसरा शक्ति आशीष ऊपर लेके आ रहा है. ಇನ್ನೊಂದು ಶಕ್ತಿ ಆಶೀರ್ವಾದದ ಶಕ್ತಿ ಅದು ಮೇಲೆ ಎಳಿತಾ आप ಇದೆ. पसंद किया तो आशीष आएगा. ನೀವು ಇಷ್ಟ ಪಟ್ರೇನೆ ನಿಮ್ಮನ್ನ ಆಶೀರ್ವಾದ कितने लोग आशीष पसंद करते हो? ಆಮೆನ್. हालेलुया. हालेलुया. मुंह खोल के प्रार्थना, थोड़ा एक 5 मिनट प्रार्थना करेंगे. बाय मैं कर दो। आशीर्वाद का व्यक्ति होना, ನಾನು ಆಶೀರ್ವಾದದ ವ್ಯಕ್ತಿ मैं ಆಗಿರ್ಬೇಕು. एक आशीष का व्यक्ति होना, ನಾನು ಆಶೀರ್ವಾದದ ವ್ಯಕ್ತಿ मैं एक ಆಗಿರ್ಬೇಕು. आशीष का व्यक्ति होना. ನಾನು ಆಶೀರ್ವಾದದ ವ್ಯಕ್ತಿ थैंक ಆಗಿರ್ಬೇಕು. यू लॉर्ड. हालेलुया. स्तोत्र हालेलुया. राजा। सभी लोग धन्यवाद आमेन। करके प्रार्थना स्तोत्र करेंगे. राजा। थैंक यू लॉर्ड. ನನ್ನನ್ನು थैंक यू लॉर्ड. ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ವಂದನೆ ರಾಜ. ವಂದನೆ ವಂದನೆ. ನನ್ನನ್ನು ಅಭಿವೃದ್ಧಿ ಎಸ್, ಮಾಡಿದ್ದಕ್ಕಾಗಿ ನಾನು ಸ್ತೋತ್ರ. ಆಶೀರ್ವಾದವಾಗೇ ಇರಬೇಕು, ನಾನು ಅದೇ ನಿನ್ನ ಚಿತ್ತ. ಆಶೀರ್ವಾದವಾಗಿರುವುದಕ್ಕಾಗಿ ನಾನು ಆಶೀರ್ವಾದವಾಗಿರಬೇಕೆಂಬುದೇ ನಿನ್ನ ಚಿತ್ತ ಸ್ವಾಮಿ. ದೇವರೇ, ಅದಕ್ಕಾಗಿ ನಿನಗೆ Hallelujah. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. Thank you, Lord. Thank ನನ್ನನ್ನು you, Lord. ಆಶೀರ್ವದಿಸೋದೇ Thank you, Lord. ನಿಮ್ಮ ಇಷ್ಟ ರಾಜ. ನಿಮ್ಮ Yes, ಚಿತ್ತವು yes, ನನ್ನನ್ನು yes, ಆಶೀರ್ವದಿಸೋದೇ ನಿಮ್ಮ ಚಿತ್ತವಾಗಿದೆ ರಾಜ. ಅದಕ್ಕೆ Thank you, ನಮ್ಮನ್ನ Lord. ಒಪ್ಪಿಸಿಕೊಡ್ತೇನೆ Thank you, Lord. ಸ್ವಾಮಿ. ಅದನ್ನ ಅಂಗೀಕರಿಸ್ತೇನೆ ರಾಜ. Thank you, ಅದನ್ನ Jesus. ಸ್ವೀಕರಿಸ್ತೇನೆ ಸ್ವಾಮಿ. you, ಯೇಸುವಿನ Lord. ನಾಮದಲ್ಲಿ ಆಶೀರ್ವಾದವನ್ನ ನಾನು ಸ್ವಾಧೀನ ಮಾಡ್ಕೊಳ್ತೇನೆ. ಆಶೀರ್ವಾದವನ್ನ ರಿಸೀವ್ ಮಾಡ್ಕೊಳ್ತೇನೆ. ನನ್ನ ಮೇಲೆ ಯೇಸು ಆಶೀರ್ವಾದದ ಮसीह का ಶಕ್ತಿ ಕಾರ್ಯ ಮಾಡಲಿ. ಆಮೆನ್. ಯೇಸುವಿನ हम ನಾಮದಲ್ಲಿ सभी लोग बैठ जाएंगे. लूका 1:80 में लिखा है, वो बालक आत्मा में स्ट्रांग हो गया. सब लोग वो बालक ಆ ಬಾಲಕನು आत्मा में ಆತ್ಮದಲ್ಲಿ स्ट्रांग हो गया. ಬಲವುಳ್ಳವನಾದನು. आपको बोलो, मैं मैं आत्मा में आत्मा में स्ट्रांग हो जाऊंगा. ಸ್ಟ್ರಾಂಗ್ ಹೋ ಜಾऊंगा. आप आत्मा को क्या स्ट्रांग करेगा? ನಿಮ್ಮ ಆತ್ಮವನ್ನ ಯಾವುದು ಸ್ಟ್ರಾಂಗ್ ಮಾಡ್ತದೆ? परमेश्वर का वचन. ದೇವರ ವಾಕ್ಯ. इसलिए अच्छा रहने के टाइम में
ಅದರಿಂದ ಚೆನ್ನಾಗಿರುವ ಸಮಯದಲ್ಲಿ अच्छा बाइबल पढ़ना, सच को सुन के आपको आत्मा को स्ट्रांग कर देना, ಚೆನ್ನಾಗಿ ದೇವರ ವಾಕ್ಯವನ್ನ ತೆಗೆದುಕೊಂಡು ನಿಮ್ಮ ಆತ್ಮವನ್ನ ಸ್ಟ್ರಾಂಗ್ ಮಾಡ್ಕೊಳ್ರಿ. क्योंकि इधर सभी लोग को प्रॉब्लम्स कौन सा एज में कौन सा टाइम में आएगा मालूम नहीं. ಯಾಕಂದ್ರೆ ಇಲ್ಲಿರೋ ಎಲ್ರಿಗೂ ಸಮಸ್ಯೆಗಳು ಇರ್ತದೆ, ಅದು ಯಾವ ಏಜ್ ಅಲ್ಲಿ ಯಾವಾಗ ಅದು ಬರ್ತದೆ ಅದು ಹೇಳೋದಕ್ಕೆ ಆಗೋದಿಲ್ಲ. इसीलिए ओ हो ऐसा कष्ट में है, हम खुशी में ऐसा मत सोचो. सभी को, क्योंकि हम शाप का दुनिया में है ना, सभी का क्लेश का एक हवा, कष्ट का एक हवा सभी को एक टच कर देता है. ಅದರಿಂದ ನಾವಂತೂ ಚೆನ್ನಾಗಿದೀವಿ, ಅವ್ರ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನೀವು ನೆನೆಸ್ಕೋಬೇಡಿ. ಯಾಕಂತಂದ್ರೆ ಎಲ್ಲರಿಗೂ ಈ ಜಗತ್ನಲ್ಲಿ ಇರೋವರೆಗೂ, ಯಾಕಂದ್ರೆ ಶಾಪದ ಜಗತ್ತಲ್ಲಿ ಜೀವಿಸೋದ್ರಿಂದ ಎಲ್ಲರಿಗೂ ಒಂದು ಬರಗಾಲ ಅನ್ನೋದು ಬರ್ತದೆ, ಎಲ್ರಿಗೂ ಒಂದು ಕ್ಷಯ ಒಂದು ಸಮಯ ಬರ್ತದೆ. इसीलिए आपका घर किधर बना रहे हो? ಅದರಿಂದ ನಿಮ್ಮ ಮನೆಯನ್ನ ಎಲ್ಲಿ ಕಟ್ಕೊಳ್ತಾ ಇದ್ದೀರಿ? यीशु मसीह बोला मैथ्यू 7 में, ಮತ್ತಾಯ 7ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, बाइबल मत देखो, जस्ट मेरे को देख के सुनते रहो, बाद में जाके पढ़ो. ಇಲ್ಲಿ ಕೇಳಿಸ್ಕೊಳ್ರಿ, ಚೆನ್ನಾಗಿ ಒಂದ್ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಆ ನಂತರ ಮನೆಗೆ ಹೋಗಿ ಓದ್ರಿ. भक्ति आई मीन फर्स्ट साइड में रखो, ಮೊದಲು ಭಕ್ತಿನ ಸ್ವಲ್ಪ ಪಕ್ಕದಲ್ಲಿ ಇಡ್ರಿ. थोड़ा प्यास होने दो, आत्मिक में थोड़ा बढ़ने को आशा करो, ಸ್ವಲ್ಪ ಆತ್ಮದಲ್ಲಿ ಬೆಳಿಲಿಕ್ಕೆ ಆಸೆ ಪಡ್ರಿ. क्योंकि आप स्ट्रांग है तो ನೀವು ಸ್ಟ್ರಾಂಗ್ ಆದ್ರೇನೆ, इतना बड़ा समस्या आ गया तो भी ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರೂ ಸಹ आपकी आत्मा स्ट्रांग है ना, ನಿಮ್ಮ ಆತ್ಮ ಬಲವುಳ್ಳದಾಗಿರೋದ್ರಿಂದ जरूर जीतेगा. ನೀವು ಖಂಡಿತ ಜಯಿಸ್ತೀರಿ. इसीलिए आपको अभी आत्मिक खाना ज्यादा चाहिए. ಅದರಿಂದ ನಿಮ್ಗೆ ಆತ್ಮಿಕ ಆಹಾರ ಇವಾಗ ಬಹಳ ಬೇಕಾಗಿದೆ. अच्छा बाइबल पढ़ो, ಚೆನ್ನಾಗಿ ಬೈಬಲ್ ಅನ್ನ ಓದ್ರಿ, अच्छा मैसेज को सुनो, ಚೆನ್ನಾಗಿ ಸಂದೇಶವನ್ನ ಕೇಳ್ರಿ. अच्छा अवकाश मिलता है ना, वो सभी यूज करो, ಒಳ್ಳೆ ಅವಕಾಶ ಸಿಗುವಾಗ ಅದನ್ನ ಉಪಯೋಗಿಸಿಕೊಳ್ಳ್ರಿ. क्योंकि ये सभी आपको परमेश्वर एक मौका देता है. ಇದನ್ನೆಲ್ಲ ದೇವರು ಒಂದು ಅವಕಾಶವಾಗಿ ಕೊಡ್ತಾ ಇದ್ದಾರೆ. अवकाश बोलता है ना, अवकाश कौन सा अवकाश आपको ऊंचा करेगा मालूम नहीं है. ಯಾವ ಅವಕಾಶ ನಿಮ್ಮನ್ನ ಉದ್ಧಾರ ಮಾಡ್ತದೋ ಹೇಳೋದಕ್ಕೆ ಆಗೋದಿಲ್ಲ. इसलिए कुछ तो अवकाश आपको अभी मिलेगा, ಏನಾದ್ರು ಒಂದು ಅವಕಾಶ ನಿಮ್ಗೆ ಸಿಗ್ತದೆ, बट वो अवकाश को यूज करना. ಆ ಅವಕಾಶವನ್ನು ನೀವು ಉಪಯೋಗಿಸಿಕೊಳ್ಬೇಕು. आप मंदिर को जाते हो ना, खाली हाथ में जाते हैं क्या? फूल लेके जाते हो, नारियल लेके जाते हो? खाली में कोई जाके आया मंदिर को? ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಬರೀ ಕೈಲ ಹೋಗ್ತಾರೆ, ತೆಂಗಿನಕಾಯಿ ಹೂವು ಹಣ್ಣು ಏನೇನೋ ತಗೊಂಡ್ ಹೋಗ್ತಾರಲ್ವಾ. फ्री मिलता है क्या? नारियल आपका घर में गिर रहा है क्या? ಏನ ಅವ್ರ ಮನೆಗಳಲ್ಲಿ ತೆಂಗಿನಕಾಯಿ ಎಲ್ಲಾ ಮೇಲಿಂದ ಉದುರುತ್ತಾ? कुछ नारियल कितना आज कितना हो गया? 30 रुपीस, 50 रुपीस. ಒಂದು ತೆಂಗಿನಕಾಯಿ ಇವತ್ತು 30ರಿಂದ 80 ರೂಪಾಯಿವರೆಗೂ ಇದೆ. एक मोड़ क्या बोलता है, फूल को 100 रुपीस, 80 रुपीस. कैलकुलेट करो कितना हुआ. ಒಂದ್ ಮೊಳ ಹೂವಿಗೆ 80 ರೂಪಾಯಿ ಇರ್ತದೆ ಇವತ್ತು. एक मंदिर जाना तो एक लाइक हम भी हिंदू से आए, हमको मालूम है, इसलिए बोल रहा हूँ. ನಾವು ಹಿಂದೂಯಿಂದ ಬಂದಿರೋದ್ರಿಂದ ನಾನು कौन ಹೇಳ್ತಾ भी ಇದ್ದೇನೆ, खाली हाथ में नहीं जाता है. ಯಾರು ದೇವಾಲಯಕ್ಕೆ ಹಾಗೆ ಖಾಲಿ ಕೈಲಿ एक ಹೋಗೋದಿಲ್ಲ. ही जगह खाली हाथ में आता है ना, वो चर्च है. ಆದ್ರೆ ಇವತ್ತು ಬರೀ ಖಾಲಿ ಕೈಲಿ ಬರೋ ಜಾಗ ಯಾವ್ದಂದ್ರೆ ಚರ್ಚ್. क्योंकि ये परमेश्वर करुणामयी, ದೇವ್ರ ಕರುಣಾಮಯನು. आपको नहीं है मालूम है, ನಿಮ್ಮ ಹತ್ರ ಇಲ್ಲ ಅಂತ बट ಗೊತ್ತು, आपको ब्लेस करना चाहता है. ಆದ್ರೆ ನಿಮ್ಮನ್ನ ಆಶೀರ್ವದಿಸ್ಬೇಕಂತ बट वो लेना ಇಷ್ಟಪಡ್ತಾರೆ. भी पसंद है बहुत. ಆದ್ರೆ ಅನೇಕರಿಗೆ ಅದನ್ನ ಇಸ್ಕೊಳ್ಳೋದಕ್ಕೂ ಇಷ್ಟ देने ಇಲ್ಲ, को भी पसंद नहीं है, लेने को भी पसंद नहीं है. ಕೊಡೋದಕ್ಕೂ ಇಷ್ಟ ಇಲ್ಲ, ಆಶೀರ್ವಾದ ಇಸ್ಕೊಳ್ಳೋದಕ್ಕೂ ಇಷ್ಟ इसीलिए ಇಲ್ಲ. क्रिश्चियन लोग पूरा दरिद्र में ही है. ಆದ್ರಿಂದ ಕ್ರಿಸ್ತರು ಅನೇಕರು ದರಿದ್ರದಲ್ಲಿ ಇರ್ತಾರೆ. क्यों? ಯಾಕೆ? लेना पसंद नहीं, ಇಸ್ಕೊಳಕ್ಕೆ ಇಷ್ಟ ಇಲ್ಲ, फ्री में मिल रहा है इसलिए फ्री में देता है ना, सभी काम नहीं कर रहे. ಫ್ರೀಯಾಗಿ ಸಿಕ್ಕುತ್ತೆ ಅಂತೇಳಿ ಸುಮ್ನೆ ಉಚಿತವಾಗಿ ಅನುಭವಿಸ್ತಾರಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. बट आप सीरियस में लिया तो ಆದ್ರೆ ನೀವು ಸೀರಿಯಸ್ ಆಗಿ ತಗೊಂಡ್ರೆ वो जरूर काम करता है. ಅದು ಖಂಡಿತ ಕೆಲಸ ಮಾಡ್ತದೆ. दावीद को 17 इयर्स में एक बहुत बड़ा प्रॉब्लम आया, ದಾವಿದನಿಗೆ 17 ವರ್ಷ ಇರ್ಬೇಕಾದ್ರೆ ಒಂದು ದೊಡ್ಡ ಸಮಸ್ಯೆ बट ಎದುರಾಯ್ತು. उसका आत्मा स्ट्रांग था. ಆದ್ರೆ ಅವನ ಆತ್ಮ ಬಲವುಳ್ಳದಾಗಿತ್ತು. गोलियत को जीता, ಗೋಲಿಯಾತನ ಜಯಿಸ್ದ, राजा हो गया. ರಾಜ ಆದ. वैसे एक प्रॉब्लम आएगा ना, आप जीत गया तो नेक्स्ट रानी राजा आप ही है. ಅದನ್ನ ಒಂದು Hallelujah. ಸಮಸ್ಯೆ ಬರುತ್ತೆ, ಅದನ್ನ ನೀವು ಜಯಿಸಿದ್ರೆ ನೀವೇನೆ ರಾಜ, ನೀವೇನೆ रोशनी आ रहा है ರಾಣಿ. कि मालूम है? आमीन. आपका प्रमोशन किधर है? ನಿಮ್ ಪ್ರಮೋಷನ್ ಎಲ್ಲಿದೆ? आपका टेस्ट है, ನಿಮ್ಗೆ ಪರೀಕ್ಷೆ ಇದೆ, एग्जाम है. ಎಕ್ಸಾಮ್ ಇದೆ. बहुतों का एग्जाम आ गया, फेल हो गया, ಅನೇಕರಿಗೆ ಪರೀಕ್ಷೆ ಬಂತು, ಫೇಲ್ ಆದ್ರು. बट आपको आमीन परमेश्वर को क्या कर रहा है? ट्रेनिंग दे रहा है. ಆದ್ರೆ ದೇವ್ರು निम्गे ट्रेनिंग ಮಾಡ್ತಾ ಇದ್ದಾರೆ. आत्मा में स्ट्रांग हो जाओ. ಆತ್ಮದಲ್ಲಿ ಸ್ಟ್ರಾಂಗ್ ಆಗ್ರಿ. तब क्या प्रॉब्लम आएगा मालूम नहीं. ಯಾವಾಗ ಏನ್ ಸಮಸ್ಯೆ ಬರ್ತದೆ ಹೇಳೋದಕ್ಕಾಗೋದಿಲ್ಲ. क्यों प्रॉब्लम आ रहा है? ಯಾಕೆ ಸಮಸ್ಯೆ ಬಂತು? आपको प्रमोशन देने के लिए, ಪ್ರಮೋಷನ್ ಮಾಡೋದಕ್ಕಾಗಿನೇ, नेक्स्ट लेवल लेने के लिए. ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗೋದಕ್ಕಾಗಿನೇ. जगत व्यक्ति को प्रॉब्लम आता है उसको मारने के लिए. ಜಗತ್ತಿನ ಮನುಷ್ಯನಿಗೆ ಪ್ರಾಬ್ಲಮ್ ಬರೋದು ಅದು ಅವನನ್ನ ಸಾಯಿಸೋದಕ್ಕಾಗಿ. सुसाइड करता है आदमी लोग. ಅನೇಕರು ಅದರಲ್ಲಿ ಸೂಸೈಡ್ ಮಾಡ್ತಾರೆ. 20,000 रुपीस खर्चा पे करने का नहीं हुआ, सुसाइड करके मर रहा है. 20,000 ತೀರ್ಸಕ್ಕಾಗ್ದೇನೆ ಸೂಸೈಡ್ ಮಾಡ್ಕೊಂಡು ಸತ್ತಿರೋರು ಇದ್ದಾರೆ. बट इधर आप ऐसा नहीं है.
ಇಲ್ಲಿ ನೀವು ಆಗಲ್ಲ. वो समस्या आने के पहले ಸಮಸ್ಯೆ ಬರೋಕ್ಕಿಂತ आपके ಮುಂಚೆನೆ आत्मा मन को परमेश्वर स्ट्रांग कर देगा। ನಿಮ್ಮ ಆತ್ಮ ಮನವನ್ನ ದೇವರು ಸ್ಟ್ರಾಂಗ್ ಮಾಡಿರ್ತಾರೆ. इसीलिए इधर आके बैठ के नहीं जाना, कुछ देना नहीं तो कुछ लेना जाना, अभ्यास करना। ಬಂದ್ವಿ ಓದ್ವಿ ಅಂತ ಇರ್ದೇನೆ ಇಲ್ಲಿ ಬಂದು ಏನಾದ್ರೂ ಒಂದನ್ನ ಕಲ್ತ್ಕೊಂಡು ಅದನ್ನ ಅಭ್ಯಾಸ ಮಾಡೋದನ್ನ ಕಲ್ತ್ಕೊಳ್ರಿ. हालेलुया। यीशु मसीह का नाम में सभी दरिद्र आत्मा भगाता हूं हमारे साथ। ಆಮೆನ್ कुछ तो आपको आशीर्वाद आने दो, ಆಮೆನ್ कुछ तो फाइनेंस आने दो, ಆಮೆನ್ अभिवृद्धि होने दो। ಆಮೆನ್ I mean एंजल से इधर काम कर रहा है। ದೇವದೂತರು ಇದಾರೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. आमीन। ಆಮೆನ್. इसीलिए फर्स्ट विश्वासी को ब्लेस करता है, ಮೊದಲು ವಿಶ್ವಾಸಿಯನ್ನ ಆಶೀರ್ವದಿಸ್ತಾರೆ, बाद में आपको ठीक करता है। ಆಮೇಲೆ ನಿಮ್ಮನ್ನ ಸರಿ ಮಾಡ್ತಾರೆ. सडनली आप चर्च को आते हैं ना, सडन आपको बड़ा बड़ा अमाउंट आता है। ನೀವು ಚರ್ಚಿಗೆ ಬಂದ ತಕ್ಷಣನೇ ನಿಮ್ಗೆ ದೊಡ್ಡ ದೊಡ್ಡ ಅಮೌಂಟ್ ಗಳು सभी अनुभव आपका लाइफ में आना, ಇದೆಲ್ಲ ಅನುಭವ ನಿಮ್ಮ ಲೈಫ್ ಅಲ್ಲಿ ಆಗುತ್ತೆ. बिजनेस बढ़ेगा, ಬಿಸ್ನೆಸ್ ಬೆಳೆಯುತ್ತೆ, दुकान बढ़ेगा, ಅಂಗಡಿ ಬೆಳೆಯುತ್ತೆ, अच्छा काम मिलेगा, ಒಳ್ಳೆ ಕೆಲಸ ಸಿಗುತ್ತೆ, ये सभी होता है। ಇದೆಲ್ಲ ಆಗುತ್ತೆ. आप I mean प्रेयर भी नहीं किया, आप ನೀವು ಪ್ರೇಯರೇ ಮಾಡಿಲ್ಲ, फटाफट आपको ब्लेसिंग ಆದ್ರೆ ಪಟಾಪಟ ಅಂತ ಆಶೀರ್ವಾದ ಬರ್ತಾ ಇದೆ. सेवक लोग को ऐसा नहीं है। ಆದ್ರೆ ಸೇವಕರಿಗೆ ಹಂಗಲ್ಲ. परमेश्वर सेवक लोग को रेडी करके बाद ब्लेस करेगा, ಸೇವಕರನ್ನ ಮೊದಲು ಸರಿಪಡಿಸಿ ಆ ನಂತರವಾಗಿ ದೇವರ ಅವ್ರನ್ನ बट ಆಶೀರ್ವದಿಸ್ತಾರೆ. विश्वासी को ब्लेस कर देगा। ಆದ್ರೆ ವಿಶ್ವಾಸಿಗಳಿಗೆ ಮೊದಲು क्योंकि ಆಶೀರ್ವದಿಸ್ತಾರೆ. आप गिर गया तो अभी आप छोड़ दिया तो दूसरों को इफेक्ट नहीं होता है। ನೀವು ಬಿಟ್ರುನು ನೀವೇನಾದ್ರು ಒಂದ್ ವೇಳೆ ಬಿದ್ರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಅದು ಯಾರಿಗೂ ಎಫೆಕ್ಟ್ ಮಾಡೋದಿಲ್ಲ. बट एक सेवक गिर गया तो ಆದ್ರೆ ಒಬ್ಬ ಸೇವಕರು ಆದವ್ರು ಬಿದ್ದೋದ್ರೆ पूरा चर्च इफेक्ट हो जाता ಅದ್ ಪೂರ್ತಿ ಚರ್ಚ್ಗೆ ಎಫೆಕ್ಟ್ है। ಆಗ್ತದೆ. इसीलिए परमेश्वर सेवक लोग को वो अनुभव में लेके जाता है। ಅದ್ರಿಂದನೇ ಸೇವಕರನ್ನ ಅವ್ರ ಕ್ಯಾರೆಕ್ಟರ್ ಮೋಲ್ಡ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. इसीलिए बहुत धोखा, दर्द, नष्ट, अपमान वो सभी सेवक लोग को हमें रेडी कर रहा है, परमेश्वर हमको रेडी कर रहा है। ಅದರಿಂದ ಸೇವಕರಿಗೆ ನೋವು, ವೇದನೆ, ದುಃಖ, ಇದೆಲ್ಲ ಅವಮಾನಗಳೆಲ್ಲ ಬಂದು ಅವ್ರನ್ನ ಸರಿ ಮಾಡ್ತಾನೆ ಇರ್ತದೆ. यही अच्छा टाइम में आप सेवक लोग को ब्लेस करने का समय है। ಇದುವೇ ಒಳ್ಳೆ ಸಮಯ ನೀವು ಸೇವಕರನ್ನ ಆಶೀರ್ವದಿಸುವುದು. आप पास्टर हमारा घर में आओ, ಪಾಸ್ಟರ್ ನಮ್ಮ ಮನೆಗೆ ಬನ್ನಿ, हमको शिक्षा दियो, ನಮಗೆ ಶಿಕ್ಷಣ ಕೊಡಿ. नहीं है कल एक दिन चर्च बढ़ेगा, ಒಂದಿನ आप ಚರ್ಚ್ बुलाए तो ಬೆಳೀತದೆ, नहीं आएगा, ಆ ಸಮಯ ಕರೆದ್ರೂ क्योंकि मौका मिस ಬರೋದಕ್ಕಾಗಲ್ಲ. कर दिया। ಯಾಕಂದ್ರೆ ಅವಕಾಶವನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. अंडरस्टैंड हो रहा है कि मालूम है? हाँ पास्टर क्या बुलाना, खाना देना, पैसा देना, परमेश्वर देख रहा है। ಅಯ್ಯೋ ಪಾಸ್ಟರ್ನ ಕರಿಬೇಕಾ, ಕರ್ದು इतना सोच रहे हो, ಅಡಿಗೆ ಮಾಡ್ಬೇಕಾ, ಕಾಣಿಕೆ ಕೊಡ್ಬೇಕಾ, कल एक ಇಷ್ಟೆಲ್ಲ भीड़ आ जाएगा, ನಾಳೆ ಒಂದ್ ದೊಡ್ಡ ಗುಂಪು ಬರ್ತದೆ. हम भूल जाते हैं आप लोग को। ಆ ಸಮಯದಲ್ಲಿ ಮರ್ತೋಗ್ತೇವೆ. कनेक्शन नहीं तो भूल जाते हैं हम, ಕನೆಕ್ಷನ್ ಇಲ್ಲ ಅಂದ್ರೆ ನಾವು ಮರ್ತೋಗ್ತೇವೆ. इसलिए कनेक्शन रहना, ಕನೆಕ್ಷನ್ ಇರ್ಬೇಕು, देने में कनेक्शन, ಕೊಡೋದ್ರಲ್ಲಿ ಕನೆಕ್ಷನ್. हाई बाय नहीं है, गुड मॉर्निंग प्राइज अलर्ट, वो कनेक्शन नहीं है। ಅದರಿಂದ ಹಾಯ್ ಬಾಯ್ ಅನ್ನೋದ್ರಲ್ಲೆಲ್ಲ ಕನೆಕ್ಷನ್ ಅಂದ್ರೆ अर्थ आयता? वो विधवा क्या किया, 3.5 years सेवक को खिलाया। ಆ ವಿಧವೆ 3 ವರ್ಷ ಕಾಲ ಆ ಸೇವಕರಿಗೆ ಪೋಷಿಸಿ हमको 2 वीक आई मीन 1 मास में 2 टाइम बुला दिया तो अप्पा इष्ट कर बिटला पास्टर ना जोश नहीं आ रहा है। बट आपको मालूम नहीं है आशीष है सेवक के ऊपर। ನಿಮಗೆ ಗೊತ್ತಿಲ್ಲ, ಸೇವಕರ ಮೇಲೆ ಒಂದು ಆಶೀರ್ವಾದ क्या ಇದೆ. हमारा घर में खाना नहीं, आपके घर में खाने के लिए हम भाग रहे हैं, सोच रहे हो? ನಮ್ಮ ಮನೇಲಿ ಊಟ ಇಲ್ಲ ಅಂತ ನಿಮ್ ಮನೆಗೆ ಊಟಕ್ಕೋಸ್ಕರ ಓಡೋಡ್ ಬರ್ತಾ ಇದೀವಾ? अवकाश, ಅದೆಲ್ಲ ಒಂದು ಆಪರ್ಚುನಿಟಿ, अवकाश, ಅದು ಒಂದು ಅವಕಾಶ. वो अवकाश को यूज करना, उसको ब्लेस करेगा। ಯಾರ ಅವಕಾಶವನ್ನು ಉಪಯೋಗಿಸ್ಕೊಳ್ತಾರ ಅಂತವ್ರನ್ನೇ ದೇವರು ಆಶೀರ್ವದಿಸ್ತಾರೆ. क्योंकि आई मीन नेक्स्ट सेवक लोग कैसा ब्लेस करेगा मालूम है? ಆ ನಂತರ ಸೇವಕರು ಹೆಂಗ ಆಶೀರ್ವಾದ ಹೊಂತಾರೆ ಗೊತ್ತಾ? आपको एक घर देगा, नहीं तो एक कार देगा, नहीं तो 2 कार देगा, 2 गाड़ी, आई मीन बैंक में 1 लाख 1 crore इतना ही। ನಿಮ್ಮ ಆಶೀರ್ವಾದ, ವಿಶ್ವಾಸಿಗಳ ಆಶೀರ್ವಾದ ಹೇಗಿರ್ತದೆ ಅಂತಂದ್ರೆ ಒಂದ್ ಕಾರ್ ತಗೋಬಹುದು, ಇಲ್ಲ 2 ಕಾರ್ ತಗೋಬಹುದು, ಇಲ್ಲ ಅಂದ್ರೆ ಒಂದ್ ಮನೆ ತಗೋಬಹುದು. ಅದ್ರ ಜೊತೆಗೆ ಸ್ವಲ್ಪ ಬ್ಯಾಂಕ್ ಅಕೌಂಟ್ ಅಲ್ಲಿ ಸ್ವಲ್ಪ ದುಡ್ಡು ಇರ್ಬೋದು, ಅಷ್ಟೇನೆ. थोड़ा ब्लेसिंग आता है, ಸ್ವಲ್ಪ ಆಶೀರ್ವಾದದಲ್ಲಿ 1 लाख ಇರ್ತೀರಾ, रुपए आता है, 1 ಲಕ್ಷ ಇರ್ಬೋದು. 10,000 ಕೊಡ್ಬೇಕಾ ಚರ್ಚ್ಗೆ, ಫೇಲ್ ಆದ್ರಿ ನೆಕ್ಸ್ಟ್ ನೀವು ಬರೋದು ಬಹಳ ಕಷ್ಟ. आई मीन 10,000 देना, 1 लाख आ गया सडनली, 1 ಲಕ್ಷ ಬಂತು ಸಡನ್ ಆಗಿ. क्योंकि हम मरना था, ನಾವು ಸಾಯ್ಬೇಕಿತ್ತು, सुसाइड में मरना था, ಸೂಸೈಡ್ ಅಲ್ಲಿ बीमारी में मरना था, ಕಾಯಿಲೆಯಲ್ಲಿ वो तो ಸಾಯ್ಬೇಕಾಗಿತ್ತು. बोलते ना चर्च तो नहीं तो हम सभी मरने वाला था, जीवन दिया ना, ಅನೇಕರು ಹೇಳ್ತಾರಲ್ಲ ಚರ್ಚ್ ಇಲ್ಲ ಅಂದ್ರೆ ನಾವು ಸತ್ತೋಗ್ತಿದ್ವಿ ಅಂತ. ಜೀವನ साक्षी ಕೊಟ್ಟಿದ್ದಾರೆ बड़ा बड़ा ತಾನೆ, है, ಸಾಕ್ಷಿ ದೊಡ್ಡ, कनेक्शन कुछ भी नहीं। ಆದ್ರೆ ಏನ್ ಕನೆಕ್ಷನ್ ಇಲ್ಲ. थैंक यू लॉर्ड, थैंक यू नहीं है, थैंक्स गिविंग है, थैंक्स गिव। ಬರೀ ಟ್ಯಾಂಕ್ಸ್ Give. ಅಲ್ಲದಲ್ಲ, ಗಿವಿಂಗ್ ಕೂಡ इसलिए ಇರ್ಬೇಕು. मैं बोल रहा हूँ हमारे चर्च को आपको चमत्कार नहीं हो तो 1 रुपया मत दियो, चले जाओ दूसरे चर्च को।
ಅದರಿಂದ ನಮ್ಮ चमत्कार हो रहा है, आपका देने में कृतज्ञता दिखाओ। ನಿಮಗೆ ಸಭೆಗೆ ಬಂದಾಗ ಅದ್ಭುತ ಆಗ್ತಾ ಇದೆ ಅಂತಂದ್ರೆ ಅದ್ನ ಕೊಡೋದ್ರ ಮುಖಾಂತರವಾಗಿ ತೋರಿಸಿ. ಅದ್ಭುತ ಆಗಿಲ್ಲ ಅಂತಂದ್ರೆ ನೀವು ಅದ್ಭುತ ಆಗುವಂತ ಜಾಗಗಳಿಗೆ अंडरस्टैंड हो रहा है? ಸಂತೋಷ ಅಲ್ವಾ? इसलिए परमेश्वर से एक टाइम आप ले लिया ना, ದೇವ್ರ ಹತ್ರ ಒಂದು ಬಾರಿ आपका ನೀವು स्पिरिट ಇಸ್ಕೊಂಡ್ರೆ पूरा खुशी हो जाता है। ನಿಮ್ಮ ಆತ್ಮ ಬಹಳ ಸಂತೋಷಗೊಳ್ತದೆ. स्पिरिट में स्ट्रांग, इसीलिए बोलो स्पिरिट में स्ट्रांग है तो परमेश्वर गाइड करेगा। ನೀವು ಆತ್ಮದಲ್ಲಿ ಸ್ಟ್ರಾಂಗ್ ಆಗಿದ್ರೆ ದೇವ್ರು ನಿಮ್ಮನ್ನ ಗೈಡ್ ಮಾಡ್ತಾರೆ. एक सेवक बहुत अच्छा बोलता है, ಒಂದು ಸೇವಕರು ಈ ರೀತಿಯಾಗಿ ಹೇಳ್ತಾರೆ, when you are loaded you will be guided. ಯಾವಾಗ ನೀನು ಲೋಡ್ ಆಗಿರ್ತೀಯೋ ಅವಾಗ ನಿನಗೆ ಗೈಡೆನ್ಸ್ When ಬರ್ತದೆ. you are loaded you will be guided. ಯಾವಾಗ ನೀನು ಫುಲ್ ಆಗಿರ್ತೀಯೋ ಅವಾಗ್ಲೇ ನಿನ್ಗೆ ಐಡಿಯಾ ಬರೋದು. चिंता में लोड हो गया तो चिंता ही आपको लीड करेगा। ನೀನು ಚಿಂತೆಯಲ್ಲಿ ಲೋಡ್ ಆಗಿದ್ರೆ ಚಿಂತೆನೆ ನಿನ್ನನ್ನ ಗೈಡ್ ಮಾಡ್ತದೆ. अच्छा रहने टाइम में वचन में लोड हो गया तो इधर 1000 डाउट आएगा, इधर लोड हो गया ना पवित्र आत्मा लीड करेगा। ಚೆನ್ನಾಗಿರೋ ಸಮಯದಲ್ಲಿ ವಾಕ್ಯದಿಂದ ನೀನ್ ಲೋಡ್ ಆಗಿದ್ರೆ ಸಮಸ್ಯೆ ಬರೋ ಸಮಯದಲ್ಲಿ ಹೃದಯದಲ್ಲಿ ತುಂಬಿರೋದ್ರಿಂದ ನಿನ್ನ ಆ ಚಿಂತೆಯ ಸಮಯದಲ್ಲಿ ಅವ್ರು ನಿನಗೆ ಗೈಡ್ ಮಾಡ್ತಾರೆ. ದೇವ್ರು अच्छा रहने के टाइम में अच्छा लोड हो जाओ। ಚೆನ್ನಾಗಿರೋ ಸಮಯದಲ್ಲಿ ಚೆನ್ನಾಗಿ ಲೋಡ್ ಆಗಿ, When you are loaded ಯಾವಾಗ ಲೋಡ್ you will ಆಗ್ತಿರೋ be guided. ಅದು ನಿಮ್ಮನ್ನ ಗೈಡ್ ಮಾಡ್ತದೆ. When you are loaded ಯಾವ್ದನ್ನ ಲೋಡ್ you will be ಮಾಡ್ಕೊಳ್ತೀರಿ guided. ಅದು ನಿಮ್ಮನ್ನ ಗೈಡ್ ಮಾಡ್ತದೆ. अच्छा पिक्चर देखे वो मारा ये मारा वही लोड हो गया तो ಚೆನ್ನಾಗಿರೋ ಸಮಯದಲ್ಲಿ ಆ ಪಿಕ್ಚರ್ ಈ ಪಿಕ್ಚರ್ ನೋಡ್ಕೊಂಡು ಅದ್ರಿಂದ ನೀವು ಲೋಡ್ ಆಗೋದಾದ್ರೆ कल प्रॉब्लम आया तो ನಾಳೆ ಸಮಸ್ಯೆ ಬರೋ क्या ಸಮಯದಲ್ಲಿ लोड हुआ वही आपको गाइड करेगा। ಯಾವ್ದನ್ನ ನೀನು ಹೃದಯದಲ್ಲಿ ತುಂಬಿಕೊಂಡಿದ್ಯಾ ಅದನ್ನೇ ಅದೇ ನಿನ್ನ ಗೈಡ್ ಮಾಡುತ್ತೆ. क्या लोड हुआ है? ಏನನ್ನ ಲೋಡ್ वो ಮಾಡ್ಕೊಂಡ್ರಿ? सुसाइड करके मरा, ಅವನು ಸೂಸೈಡ್ ಮಾಡ್ಕೊಂಡು वो ಸತ್ತ, बिल्डिंग से गिर के मरा, ಅವನು ಬಿಲ್ಡಿಂಗ್ ಇಂದ ಬಿದ್ದ, वो भाग गया, ಅವನು ಓಡೋದ. हाँ मैं भी भाग जाऊं। क्या क्या लोड हो गया वही guide। ಅದನ್ನೇ ನೀವ್ ಮಾಡ್ತೀರಾ. ಯಾಕಂದ್ರೆ ಏನನ್ನ ನೀವು ಕೇಳಿ ನೋಡಿ ತುಂಬಿಕೊಂಡಿದಿರಲ್ಲ ಅದ್ರ ಪ್ರಕಾರ ನೀವ್ ನಡೀತೀರಿ. सबको गाइड किया तो ದೇವ್ರು ನಿಮ್ಮನ್ನ ಗೈಡ್ ಮಾಡಿದ್ರೆ जंगल के जैसे रहेगा, काटता रहता है, गॉड विल प्रोवाइड यू। ಆಮೆನ್. इसलिए हमारे चर्च को मैं विश्वास सिखा रहा हूँ, ಅದರಿಂದ ಸಭೆಗೆ ವಿಶ್ವಾಸವನ್ನ ಕಲಿಸ್ತಾ हमको ಇದ್ದೇನೆ. एक परमेश्वर है, ನಮಗೊಬ್ಬ ದೇವರಿದ್ದಾರೆ. वो मरा हुआ परमेश्वर ಅವರು नहीं है, ಸತ್ತ ದೇವರಲ್ಲ, वो जिंदा ಅವರು परमेश्वर। ಜೀವಂತ वो ದೇವರಾಗಿದ್ದಾರೆ. जिंदा परमेश्वर। ಅವರು ಜೀವಂತ थोड़ा ದೇವರಾಗಿದ್ದಾರೆ. उसको मौका दियो, ಸ್ವಲ್ಪ ಅವರಿಗೆ ಅವಕಾಶವನ್ನ थोड़ा उसको ಕೊಡ್ರಿ. मौका दियो, ಅವರಿಗೊಂದು ಅವಕಾಶವನ್ನ ಕೊಡ್ರಿ. थोड़ा उसको मौका दियो। ಅವರಿಗೊಂದು ಅವಕಾಶವನ್ನ ಕೊಡ್ರಿ. इसलिए आपको क्या शिक्षा मिलता ना सीरियस में ले लो, ಅದರಿಂದ करो। ನಿಮಗೆ ಏನು ಸಂದೇಶ ಬರ್ತಾ ಇದೆ ಅದನ್ನ ಸೀರಿಯಸ್ ಆಗಿ ತಗೊಳ್ರಿ. देखो महिमा को मैं देखा हूँ, इसीलिए मैं आपको बोल रहा हूँ। ದೇವರ ಮಹಿಮೆಯನ್ನ ನೋಡಿದ್ದೀನಿ, ಅದರಿಂದಾನೇ इधर आप लोग को ब्लेस करना चाहता है। ಹಾಗೇನೆ ನಿಮ್ಮನ್ನು ಆಶೀರ್ವದಿಸ್ತಾರೆ. चिंता को छोड़ो, ಚಿಂತೆಯನ್ನ ಬಿಡಿರಿ, गुनगुना छोड़ो, ಗುನ್ಗುಟ್ಟದ್ನ ಬಿಡ್ರಿ. मेरे लिए आपको जरूर ब्लेस करेगा। ನನಗಾಗಿ ಆದ್ರೂ ನಿಮ್ಮನ್ನ ಆಶೀರ್ವದಿಸ್ತಾರೆ. रोश नहीं आ रहा है? आज सुबह मेरे वाइफ को मैं बोल रहा था, ನಮ್ಮನೆಯವರಿಗೆ ನಾನು ಹೇಳ್ತಾ ಇದ್ದೆ, हमारा आत्मिक पिता आई मीन बहुत क्रोर्स का प्रोजेक्ट है उसका, ನನ್ನ ಆತ್ಮಿಕ ತಂದೆಗೆ ಕೋಟಿ ಕೋಟಿ ಪ್ರಾಜೆಕ್ಟ್ ಇದೆ ಅವ್ರಿಗೆ. 50 crores 100 crores का प्रोजेक्ट। ಅವ್ರ ಪ್ರಾಜೆಕ್ಟ್ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. 50 ಕೋಟಿ 100 ಕೋಟಿ ಪ್ರಾಜೆಕ್ಟ್ ನ ಹಾಕೊಂಡಿದ್ದಾರೆ ಅವ್ರು. मैं मेरे वाइफ को बोला, ಅದರಿಂದ ನನ್ನ ಮನೆಯವ್ರಿಗೆ ಹೇಳ್ದೆ, एटलीस्ट उसके लिए मेरे को ब्लेस करेगा, ಅವ್ರ ಪ್ರಾಜೆಕ್ಟ್ ಗೋಸ್ಕರ ನನ್ನನ್ನು क्योंकि मैं देना ಆಶೀರ್ವದಿಸ್ತಾರೆ. चाहता हूँ ना। ನಾನು ಅವ್ರಿಗೆ ಕೊಡೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ. अंडरस्टैंड हो रहा है कि मालूम नहीं उधर से लेने के नहीं। ಅಲ್ಲಿಂದ ನಾನು ಇಸ್ಕೊಳ್ಳೋದಕ್ಕಲ್ಲ. थैंक यू लॉर्ड, एटलीस्ट मेरे को आमीन ब्लेस करने के एक मौका दिया। ದೇವ್ರೇ ನಿನಗೆ ಸ್ತೋತ್ರ, ನನ್ನನ್ನು ಆಶೀರ್ವದಿಸೋದಕ್ಕೆ ಒಂದು ಅವಕಾಶವನ್ನ ನನಗೆ ಕೊಟ್ಟಿದ್ದೀರಿ. मैं बोलते हैं ಕೊಡ್ತಾ ಇದ್ದೇನೆ ಇದೆಲ್ಲ ಕೊಡಲ್ಲ ದೇವರು। ये गुनगुना करने वाला परमेश्वर को पसंद ही नहीं है। ಗುನ್ಗುಟ್ಟೋರು ದೇವ್ರಿಗೆ ಇಷ್ಟನೇ ಇಲ್ಲ. यही अच्छा समय है, ಇದುವೇ ಒಳ್ಳೆ ಸಮಯ. आपके दिल में बोलना, ನಿಮ್ಮ ಹೃದಯ ಕೇಳಿ, चर्च को देखो मैं बहुत ब्लेसिंग रहूंगा, ನಾನ್ वो बात के ಚರ್ಚಿಗೆ लिए परमेश्वर वेट कर रहा है। ನಾನ್ ಚರ್ಚಿಗೋಸ್ಕರ ನನ್ನ ಆಶೀರ್ವಾದವಾಗಿ ಇರ್ತೇನೆ ಅಂತ ನೆನ್ಸ್ರಿ. ದೇವ್ರನ್ನ ಆ ये ಮಾತುಗಾಗಿ गारंटी होगा, आप देखते रहो, ಖಂಡಿತ ಆಗ್ತದೆ. ಅದನ್ನ ನೋಡ್ತಾ ಇರ್ರಿ ನೀವು. चिंता ಮಾಡಬೇಡಪ್ಪ। ಅವ್ರಿಗೋಸ್ಕರ ಅಟ್ಲೀಸ್ಟ್ ನನ್ನ ಹೇಳ್ತೀನಿ ಸಭೆಯಲ್ಲಿ मैं चर्च में बोलते रहता हूँ ना, एटलीस्ट मेरे लिए आपको ब्लेस कर देगा। ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನಲ್ಲ, ನನಗೋಸ್ಕರ ನಾದ್ರೂ ವಿಶ್ವಾಸಿಗಳನ್ನ ಆಶೀರ್ವದಿಸ್ತಾರೆ क्योंकि ದೇವರು. मेरे को जरूरत है, ನನಗೆ ಅಗತ್ಯಗಳಿದೆ. इधर से पैसा आएगा, ಎಲ್ಲಿಂದ ದುಡ್ಡು ಬರ್ತದೆ? आपसे ही आना, ನಿಮ್ಮಿಂದನೇ ಬರಬೇಕು. इसलिए आपको ही ब्लेस करना ही चाहिए। ನಿಮ್ಮನ್ನ ಆಶೀರ್ವದಿಸಲೇಬೇಕು. ये अभी मैं नहीं बोल रहा हूँ, 7 आदमी 6 आदमी आ रहा था ना वो टाइम में मैं बोल रहा था। ನಾನು ಇವತ್ತು ಇದನ್ನ ಹೇಳ್ತಾ ಇಲ್ಲ, ಬರೀ 7-8 ಜನ ಬರ್ತಾ ಇದ್ರಲ್ಲ, ಅವತ್ತಿಂದನೂ ಇದೇ ಮಾತನ್ನ ಹೇಳ್ತಾ ಇದ್ದೇನೆ. आमीन। और एक डायरी में एक लाइन में ಡೈರಿ ಬರೀತೇನಲ್ಲ, ಅದ್ರಲ್ಲಿ ಒಂದ್ ಲೈನ್ ಅಲ್ಲಿ लाइट्स इतना देना, चर्च रेंट इतना देना, घर का मेंटेनेंस करना, करंट बिल इतना देना, सभी मैं लिस्ट डालता हूँ। ನಾನ್ ಲೀಸ್ಟ್ ಹಾಕಿ ಇಡ್ತೇನೆ. ತೈತ್ ಇಷ್ಟು ಕೊಡ್ಬೇಕು, ರೆಂಟ್ ಇಷ್ಟು ಕೊಡ್ಬೇಕು, ಕಾಣಿಕೆ ಇಷ್ಟು ಕೊಡ್ಬೇಕು, ಮನೆಗೆ ಇಷ್ಟು ಕೊಡ್ಬೇಕು, ರೇಷನ್ ಇಷ್ಟು ಎಲ್ಲಾನು ನನ್ನ ಬರ್ದಿಡ್ತಾನೆ. ಇಷ್ಟಿಷ್ಟು लॉर्ड ಮಾಡ್ಬೇಕು इतना ಅಂತ. मेरा जरूरत है,
ಅದಾದ್ಮೇಲೆ ಕೌಂಟಿಂಗ್ ಮಾಡ್ತೇನೆ ಎಷ್ಟಿದೆಯಾ ಅಮೌಂಟ್, ಲಾಸ್ಟ್ ಟೋಟಲ್ ಅಮೌಂಟ್ ಇಷ್ಟು ಬೇಕು ದೇವ್ರೆ. ಮೀಟರ್ ಮೇಲೆ ಸ್ವಲ್ಪ ದೊಡ್ಡ ಸ್ವಲ್ಪ ಹಾಕೊಡಿ ಸರ್ ಅಂತ ಹೇಳ್ತಾರಲ್ಲ. ಆಮೇಲೆ ಆ ಟೋಟಲ್ ಆದ್ಮೇಲೆ ದೇವ್ರೆ ಇದಕ್ ಸ್ವಲ್ಪ ಎಕ್ಸ್ಟ್ರಾ ಸೇರ್ಸ್ಕೊಡಿ. ऑटो में जाते ना मीटर को बता पैसे डालो, ಮೀಟರ್ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಸೇರ್ಸ್ಕೊಡಪ್ಪ, इतना चाहिए ನನಗೆ ದೇವ್ರೆ ಇಷ್ಟ ಅಮೌಂಟ್ थोड़ा ಬೇಕು, एक्स्ट्रा दे दिया तो ದೇವ್ರೆ ಇನ್ನೊಂದ್ ಸ್ವಲ್ಪ ನೀವು ಎಕ್ಸ್ಟ್ರಾ ಕೊಡೋದಾದ್ರೆ आराम से बैठ के ನಾನು ಇನ್ನೂ ಸ್ವಲ್ಪ ರೆಸ್ಟ್ ಆಗಿದ್ದು अच्छा वचन को मैं अभ्यास करूंगा, मेरा काम वही है ना, ವಾಕ್ಯವನ್ನ ಅಭ್ಯಾಸ ಮಾಡ್ತೀನಿ, ಅದೇ ತಾನೇ ನನ್ನ ಕೆಲಸ. मीटर में सब बात कोड़ी देवरे हालेलुया. रोशनी यार ಕೆಲಸ ಮಾಡಿದೆ, ಅದು ಕೆಲಸ ಮಾಡಿದೆ, ಕೆಲಸ ಮಾಡಿದೆ, ಕೆಲಸ ಮಾಡಿದೆ. हालेलुया. हालेलुया. हमको क्या ना दिया 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 हम क्या दियो, ಕೊಡಿ ಕೊಡಿ ಕೊಡಿ, ಏನ್ ಕೊಡೋದು, एक प्लानिंग नहीं है, ಒಂದ್ ಪ್ಲಾನಿಂಗ್ ಇಲ್ಲ, इतना चाहिए नहीं है, ಎಷ್ಟು ಬೇಕು ತಿಂಗಳಿಗೆ ಅದ್ ಗೊತ್ತಿಲ್ಲ, ओके इतना दिया अब आ गया हमें कपड़ा देखो, हमें कपड़ा लेके आ जाना, ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ಫಸ್ಟ್ ಬಂದ ತಕ್ಷಣ ಏನ್ ಮಾಡ್ತಿದೀನಿ ಅಂತ ಗೊತ್ತಿಲ್ಲ, ಅದ್ ಬಂತ ಅಲ್ಲಿ ಯಾವ್ದೋ ಒಂದ್ ಬಟ್ಟೆ ನೋಡಿದ ತಕ್ಷಣ ಬಟ್ಟೆ ತಗೊಳ್ಳೋದು. रोशनी यार ಆಶೀರ್ವಾದ ಒಂದಲ್ಲ, फर्स्ट राउंड आपको ब्लेस करेगा, ಮೊದಲನೇದಾಗಿ ನಿಮ್ಮನ್ನ ಆಶೀರ್ವದಿಸ್ತಾರೆ, सेकंड राउंड सेवक लोगों को ब्लेस करने का टाइम आएगा, ಎರಡನೇ ರೌಂಡ್ ಬರುತ್ತೆ ನಮ್ಮನ್ನ ಆಶೀರ್ವದಿಸುವಂತ ಸಮಯ ಬರ್ತದೆ, बहुत ऊंचा, ಬಹಳ ಉನ್ನತ ಸ್ಥಿತಿ. क्यों मालूम है, ಯಾಕೆ ಗೊತ್ತಾ, हमारा हाथ से बहुत सेवक लोगों को बहुत चर्च को देना है, ನಮ್ಮ ಕೈ ಮುಖಾಂತರ ಅನೇಕ ಸೇವಕರಿಗೆ ಕೊಡೋದಕ್ಕಾಗಿ, ಅನೇಕ ಸಭೆಗಳನ್ನ इधर ಕಟ್ಟೋದಕ್ಕಾಗಿ बहुत लोग ಕೊಡ್ತಾರೆ. हमारे साथ पार्टनर हो जाते हो, ಇಲ್ಲಿ ಅನೇಕರು ನಮ್ಮ ಜೊತೆಗೆ ಪಾರ್ಟ್ನರ್ 100% बोल रहा है, बहुत लोग पार्टनर हो जाएगा, ಅನೇಕರು ನಮ್ಮ ಜೊತೆಗೆ ಪಾರ್ಟ್ನರ್ ಆಗಿರ್ತಾರೆ. ಸರ್ ಒಂದ್ ಸಭೆಗೆ ಕಟ್ಕೊಡ್ಬೇಕು, ಒಂದ್ ಪಾಸ್ಟರ್ ಒಂದ್ ಕಾರ್ ಕೊಟ್ರೆ ಚೆನ್ನಾಗಿರ್ತಿತ್ತಲ್ವಾ, ಪಾಸ್ಟರ್ ಕಾರ್ ನಾನು ತಗೊಡ್ತೀನಿ, ನೀ ಎಷ್ಟು ಬಜೆಟ್ ಹೇಳಿ ಪಾಸ್ಟರ್ ನಾನು ಬರ್ತೀನಿ, ಈ ತರ ನಮ್ ಜನರು ಎದೋಡ್ಬೇಕು. ಇದನ್ನೇ ನಾವು ನಿಮಗೆ ಕಲ್ಸ್ಕೊಡೋದು. ಓವರ್ಫ್ಲೋ ಆಯೇಗಾ ಆಪ್ಕೋ, ತುಂಬಿ ಹೊರಸೂಸುತ್ತೆ ನಿಮ್ಮ ಜೀವಿತದಲ್ಲಿ शैतान को ಆಶೀರ್ವಾದ. जगह मत दियो, ಸೈತಾನಿಗೆ ಜಾಗ ಕೊಡ್ಬೇಡ್ರಿ. आप बहुत नीचे जा रहे हो, आपको एक गुड न्यूज है, ನೀವು ಬಹಳ ಕೆಳಗಡೆ ಹೋಗ್ತಿದ್ದೀರಾ, ನಿಮ್ಗೆ ಒಳ್ಳೆ ಗುಡ್ ನ್ಯೂಸ್ ಇದೆ, बहुत ऊंचा आएगा, ನೀವು ಬಹಳ ಮೇಲೆ ಬರ್ತೀರಿ, बहुत ऊंचा आएगा, ನೀವು ಬಹಳ ಮೇಲೆ ಬರ್ತೀರಿ. यही अच्छा समय है, ಇದುವೇ ಒಳ್ಳೆ ಸಮಯ. विश्वास को स्ट्रांग पकड़ो, ವಿಶ್ವಾಸವನ್ನ ಗಟ್ಟಿಯಾಗಿ ಇಟ್ಕೊಳ್ರಿ. हम भी गया बहुत अंधेरा का, मैं दुख में गया हूँ, ನಾವು ಬಹಳ ಕಷ್ಟದಲ್ಲಿ ಕತ್ತಲಲ್ಲಿ एक बात मेरे अंधकारದಲ್ಲಿ मुंह से आ रहा ನಡೆದಿದ್ದೀವಿ. था, क्या मालूम है, ಒಂದು ಮಾತು ಬರ್ತಾ ಇತ್ತು, ಏನ್ ಗೊತ್ತಾ, लॉर्ड मेरे को मदद करो, इतना ही प्रेयर, ದೇವ್ರೇ ನನಗೆ ಸಹಾಯ ಮಾಡು, ಇಷ್ಟನೇ ನನ್ನ ಬಾಯಲ್ಲಿ ಬರ್ತಾ हमारे ಇದ್ದು. साथ पवित्र आत्मा है, ನಮ್ಮ ಜೊತೆಲಿ ಪವಿತ್ರ ಆತ್ಮ ಇದ್ದಾರೆ, हमारे साथ पवित्र आत्मा ನಮ್ಮ है, ಜೊತೆಲಿ ಪವಿತ್ರ ಆತ್ಮ ಇದ್ದಾರೆ, हमारे साथ पवित्र आत्मा ನಮ್ಮ है, ಜೊತೆಲಿ ಪವಿತ್ರ ಆತ್ಮ ಇದ್ದಾರೆ. इसलिए चर्च भी एक दिन पास्टर भी ब्लेस हो जाएगा, साथ में अभी आप फेथफुल है ना, आप लोग भी ब्लेस हो जाएगा, ಸೇವಕರು ಆಶೀರ್ವಾದವಾಗಿರ್ತಾರೆ, ಅದ್ರ ಜೊತೆಲಿ ಯಾರೆಲ್ಲ ಇಜ್ಜೋಡಾಗ್ತಿರೋ ಅವರೆಲ್ಲರೂ ಆಶೀರ್ವಾದವಾಗಿರ್ತೀರಿ. रेमंड सेट दे के लेके दे रहा था, रेमंड सेट ರೈಮೆಂಡ್ಸ್ ಶರ್ಟ್ ಕೊಡಿಸ್ತಾ ಇದ್ರು. ओनली एक फैमिली, 10 फैमिली नहीं है मेरे को, ನನಗೆ 10 ಕುಟುಂಬ ಇರ್ಲಿಲ್ಲ, ಒಂದೇ ಒಂದು 7 ಕುಟುಂಬ, में एक ही फैमिली, 7 ಜನದಲ್ಲೇ ಅದೊಂದು ಫ್ಯಾಮಿಲಿ ಅಷ್ಟೇನೆ. वो तईत आई मीन मिस नहीं किया, ಅವ್ರ ತೈತನ ಯಾವತ್ತೂ ಮಿಸ್ वो लोग ಮಾಡ್ಲೇ ಇಲ್ಲ. बहुत पैसा आ रहा है सोच रहे हो, ಅವ್ರಿಗೇನ್ ಬಹಳ ದುಡ್ಡು ಬಂತು ಅನ್ಕೊಂಡ್ರ, 50 lakhs क्रेडिट है, 50 ಲಕ್ಷ ಸಾಲ घर ಇತ್ತು, में एक चीज नहीं है, अच्छा ಮನೆಗೆ ಒಂದು ಒಳ್ಳೆ ವಸ್ತು ಯಾವ್ದು ಇರ್ಲಿಲ್ಲ. 20,000 सैलरी आता है, 20,000 ದುಡ್ಡು ಬರ್ತಾ ಇತ್ತು, ಕೆಲಸದ उसमें ದುಡ್ಡು, 2,500 देता है, ಅದ್ರಲ್ಲಿ 2,500 वो टाइम ಕೊಡ್ತಾ में ಇದ್ರು. पूरा देने के बारे में बोल रहा था, ಆ only देने के बारे में। ಸಮಯದಲ್ಲಿ ಬರೀ ಕೊಡೋದ್ರ ಬಗ್ಗೆನೇ ಅವರಿಗೆ ಕಲಿಸ್ತಾ ಇದ್ದೆ. टच हो गया तो 5,000, टच हो गया तो पर नहीं, हम दरिद्र में वो टाइम में कुछ भी नहीं था, वो टाइम में था, अभी इतना दे रहे ना, ये मेरे को हमको बड़ा नहीं है, दिया ಅವರಿಗೆ ಯಾವ್ದಾದ್ರು ಒಂದ್ ಮೆಸೇಜ್ ಟಚ್ ಆಯ್ತು ಅಂದ್ರೆ ಸಾಕು, ಅದ್ರಲ್ಲೇ 5,000. ಆಯ್ತಾ? ಯಾವ್ದಾದ್ರು ಸಂದೇಶ, ಯಾವ್ದಾದ್ರು ವಾಕ್ಯ ಟಚ್ ಆಯ್ತು ಅಂದ್ರೆ ಅವಾಗ ಕೊಡ್ತಾ ಇದ್ರು. ಯಾಕೆ ಕೊಡ್ತಾ ಇದ್ರು ಅಂದ್ರೆ, ನಾವ್ ಇಷ್ಟು ದರಿದ್ರದಲ್ಲಿದ್ದೀವಿ, ಈ ಸಂದೇಶ ಸತ್ಯ ಅಲ್ವಾ, ಇದ್ರಲ್ಲಿ ನಾವು ಇರ್ಬಾರ್ದು, ದರಿದ್ರದಲ್ಲಿ ಇರ್ಬಾರ್ದು ಅಂತೇಳಿ ಆ ರೀತಿಯಾಗಿ ಕಾಣಿಕೆಯನ್ನ ಎತ್ತಿ ಎತ್ತಿ ಕೊಡ್ತಾ ಇದ್ರು. हम किधर था वो सोचना, ನಾವ್ ಎಲ್ಲಿದ್ವಿ ಅಂತ ನೆನ್ಸ್ಕೋಬೇಕು. एलन मस्क आज बहुत बहुत बड़ा ऐश्वर्य आदमी वो बोलता है, ಮೆಲನ್ ಮಸ್ಕ್ ಅವರು ಬಹಳ ಐಶ್ವರ್ಯವಂತರು ಅಂತ ಹೇಳ್ತಾರೆ मैं ಇವತ್ತು. लॉस हो गया तो चिंता नहीं है, ಅವ್ರು ಹೇಳ್ತಾರೆ, ನಾನ್ ಲಾಸ್ ಆದ್ರೂ ಚಿಂತೆ ಏನಿಲ್ಲ, गवर्नमेंट स्कूल है, मेरे बच्चे को तो भेजता हूँ, ಯಾಕಂದ್ರೆ ನನ್ಗೆ ಲಾಸ್ ಆದ್ರೂ ಕೂಡ ನನ್ನ ಮಕ್ಕಳನ್ನ ಗೌರ್ಮೆಂಟ್ एटलीस्ट ಸ್ಕೂಲ್ गवर्नमेंट थोड़ा खाना देता है फ्री में, ಗೌರ್ಮೆಂಟ್ ಅಲ್ಲಿ ಅಟ್ಲೀಸ್ಟ್ ಊಟ ಸಿಗ್ತದೆ ನನಗೆ, दूंगा, ನಾನ್ ಕೊಡ್ತೇನೆ. हमको खाली हो गया तो ಯಾವತ್ತು ಹಿಡ್ಕೊಂಡು ಅನೇಕರು ಹೆಂಗ್ ಚಿಂತೆ ಮಾಡ್ತಾರ ಅಂದ್ರೆ, ಖಾಲಿ ಆಗ್ಬಿಟ್ರೆ इसीलिए खाली, हम भी वो भी खाली नहीं, वो भी खाली, कुछ भी नहीं आ रहा, ಅದ್ರಿಂದನೇ ಯಾವ್ದು ಉತ್ಪತ್ತಿ ಆಗಲ್ಲ, ಎಲ್ಲಾನು ಖಾಲಿ ಆಗ್ತದ ಅವ್ರಿಗೆ. मैं सच बोल रहा हूँ, फुलपिट में खड़ा होकर ನಾನ್ ಸತ್ಯ ಹೇಳ್ತಾ ಇದ್ದೇನೆ, ಫುಲ್ ಫಿಟ್ ಅಲ್ಲಿ ನಿಂತ್ಕೊಂಡು. विश्वास को वो फैमिली से मैं सीखा, ವಿಶ್ವಾಸವನ್ನ ನಾನು ಆ ಕುಟುಂಬದಿಂದ ನಾನ್ ಕಲ್ತ್ಕೊಂಡಿದ್ದೇನೆ. वो इतना कष्ट में ಇಷ್ಟೊಂದು ಕಷ್ಟದಲ್ಲಿ ಇದ್ದಂತ टाइप्स भी दे ಕುಟುಂಬ रहा था, ಟೈತು ಕೊಡ್ತಾ ಇದ್ರು, एक्स्ट्रा 2,000 घर को गए 4,000, ब्रदर बनी 3,000 खाना, ಮನೆಗೆ ಹೋದ್ರೆ ಕಾಣಿಕೆ ಬ್ರದರ್ ನೀವು ಮೊದಲು ಸಾಲ ತೀರ್ಸಿ ದೇವ್ರು ಕೊಡ್ತಾರೆ ಬಿಡಿ ಬ್ರದರ್, ಎಲ್ಲೆಲ್ಲೋ ಇದ್ವಿ ನಾವು 20 ವರ್ಷ, ದೇವ್ರು ಇಂಥ ಒಳ್ಳೆ ಸತ್ಯ ದೇವ್ರು ಹೇಳ್ಕೊಡ್ತಿದ್ದಾರೆ,
हम देखा हूं इसलिए मैं बोल रहा हूँ ನಾನ್ ನೋಡಿದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ओवरफ्लो आएगा, ಓವರ್ಫ್ಲೋ ಆಗುತ್ತೆ, सडन इंक्रीज आएगा, ಸಡನ್ ಇನ್ಕ್ರೀಸ್ ಆಗುತ್ತೆ. एक दिन आएगा। अच्छा हम किधर था, हृदय से आप देते रहे। ಒಂದ್ ದಿನ ಫಾರ್ಮುಲಾ ಬರ್ತಾ ಇದೆ, ಕೃತಜ್ಞತ ಹೃದಯಗಳು ಬರಲಿ. ನೀವ್ ನೆನೆಸ್ಕೊಳ್ತೀರಾ ನಾವ್ ಎಲ್ಲಿದ್ದವ್ರು, ನಮ್ಮನ್ನ ದೇವ್ರು ಎಷ್ಟು ಆಶೀರ್ವದಿಸಿದಾರಲ್ಲ ಅಂತೇಳಿ ನಿಮ್ ಧಾರಾಳ ಹೃದಯ ಹೋದ್ರ ಬರ್ತದೆ. ಬಿಡಪ್ಪ, ನಾವ್ ಎಲ್ಲಿದ್ವಿ, ನಾವು ಒಳ್ಳೆ ಕೆಸರು ಕೊಡ್ತಾ ಇದೀವಿ, ಎಸ್ ಒಳ್ಳೆ ಬೀಜ ಬಿತ್ತನೆ ಮಾಡ್ತಾ ಇದೀವಿ, ಆಮೆನ್. ಆ ಥಾಟ್ಸ್ ತಗೊಳ್ಬೇಕು. अच्छा जगह में हम हॉस्पिटल में दिया, हाँ कर्जा में किधर किधर दिया, इंटरेस्ट में दिया, ನೋಡಿ, वो हमको दर्द नहीं होता है। ಹಾಸ್ಪಿಟ್ಲಿಗೆ ಎಷ್ಟೋ ದುಡ್ಡು ಕೊಡ್ತಾ ಇದೀವಿ, ಸಾಲಕ್ಕೆ ಬಡ್ಡಿಗೆ ಕೊಡ್ತಾ ಇದೀವಿ, ಅಲ್ಲಿ ಇಲ್ಲಿ ವೇಸ್ಟ್ ಆಗಿ ಎಲ್ಲೆಲ್ಲೋ ಕೊಡ್ತಾ ಇದೀವಿ, ಅದೆಲ್ಲ ನಮ್ಗೆ 100 रुपीज दे दिया ಬರ್ತಾ ಇಲ್ಲ. तो मैं चर्च को 100 रुपीज दिया, हमें चर्च- इतना बात करता है। ಚರ್ಚಿಗೆ 100 ರೂಪಾಯಿ ಕೊಟ್ರೆ ನಾನು ಕಾಣಿಕೆ 100 ರೂಪಾಯಿ ಹಾಕಿದೀನಿ ಇವತ್ತು. 1000 रुपए दे दिया तो प्रेयर में क्या मिस किया तो परमेश्वर बोलते हैं मैं 1000 रुपए दिया, नॉट 1000 रुपए दिया। 1000 हॉस्पिटल रुपए में ಏನಾದ್ರು ಕಾಣಿಕೆ लाख ಕೊಟ್ರೆ लाख खर्च किया, वो बात नहीं करते हो। 1000 ರೂಪಾಯಿ ಕೊಟ್ರೆ 1000 ಪ್ರಾರ್ಥನೆ ಬರ್ತದೆ, 1000 ರೂಪಾಯಿ ನಾನು ಕೊಟ್ಟಿದ್ದೀನಲ್ಲ ಅಂತ ಹೇಳಿ. इसलिए ಆದ್ರೆ ಲಕ್ಷಾಂತರ ರೂಪಾಯಿ ಅಲ್ಲಿ ಹಾಸ್ಪಿಟ್ಲಿಗೆ ಕೊಡ್ತೀರಾ, ವೇಸ್ಟ್ ಮಾಡ್ತಾ ಇದ್ರೆ ಅದಕ್ಕೆಲ್ಲ ಲೆಕ್ಕ ಇಲ್ಲ. आशा करो, फर्स्ट आशा करो, ಆಸೆ ಪಡ್ರಿ, आशा करो, ಆಸೆ ಪಡ್ರಿ. मेरा हाथ से बहुत परमेश्वर राज्य को मैं देना, ನನ್ನ ಕೈಯಿಂದ ಬಹಳ ದೇವ್ರ ರಾಜ್ಯಕ್ಕೆ ನಾನು ಕೊಡ್ಬೇಕು. क्योंकि आप पैसा देते हो ना, ನೀವು ದುಡ್ಡನ್ನ ಕೊಡ್ತೀರಾ, वो बहुत आत्मा को टच कर रहा है, ಅದು ಬಹಳ ಆತ್ಮವನ್ನ ಟಚ್ ಮಾಡ್ತದೆ, परमेश्वर को टच कर रहा है, ದೇವರನ್ನ ಟಚ್ ಮಾಡ್ತದೆ, परमेश्वर को राज को टच कर रहा ದೇವರ है, ರಾಜ್ಯವನ್ನ ಟಚ್ सेवकों को ಮಾಡ್ತದೆ, टच कर रहा है। ಸೇವಕರನ್ನ ಟಚ್ वो वापस ಮಾಡ್ತದೆ. कैसे आएगा मालूम है? ಅದು ವಾಪಸ್ ಬರ್ತದೆ ಗೊತ್ತಾ? आप क्या दिया भूल जाएगा। ನೀವು ಏನ್ ಕೊಟ್ರೆ ಅದನ್ನ ಮರ್ತ ಹೋಗ್ತೀವಿ. एक दिन घुटने डाल के बोलेगा मैं कुछ भी नहीं दिया लॉर्ड, आप इतना वापस दे दिया। ಒಂದಿನ ಮೊಣಕಲ್ ಹಾಕಿ ದೇವ್ರ ಹತ್ರ ನೀವ್ ಹೇಳ್ತೀರಾ, ದೇವ್ರೇ ನನ್ ಕೊಟ್ಟಿದ್ ಏನೂ ಇಲ್ಲ ಸ್ವಾಮಿ, ನೀನ್ ನನಗೆ ಅಷ್ಟೋ ಒಂದ್ ಕೊಟ್ಟಿದ್ದೀರಾ ಅಂತ ಹೇಳಿ. इसलिए अभी आपको क्यों ये सभी मैं सिखा रहा हूँ, ಯಾಕೆ ಇದನ್ನ ನನ್ ಕಲಿಸ್ತಾ ಇದ್ದಾನೆ? नेक्स्ट लेवल लाइफ आ रहा है, ನೆಕ್ಸ್ಟ್ ಲೆವೆಲ್ ಲೈಫ್ ಬರ್ತಾ ಇದೆ. अभी इतना फोर्स करके मैं बोल रहा हूँ ಇದನ್ನ ನಿಮ್ಗೆ ಇಷ್ಟು ಫೋರ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, क्योंकि आप हमारे साथ बहुत लोग ट्रैवल करना है, ಯಾಕಂದ್ರೆ ನೀವು ನಮ್ಮ ಜೊತೆಲಿ ಟ್ರಾವೆಲ್ ಮಾಡೋರಾಗಿದ್ದೀರಿ. इसलिए चिल्लर पल्लर माइंड निकालो, ಅದರಿಂದ ಚಿಲ್ಡ್ರೆ ಮೈಂಡ್ ನ ಬಿಟ್ಬಿಡಿ, श्रेष्ठ को ले लो, ಶ್ರೇಷ್ಠವಾದ अवकाश। ಶ್ರೇಷ್ಠವಾದದನ್ನ ತಗೊಳ್ರಿ, ಇದು ಒಂದು ಒಳ್ಳೆ ಅವಕಾಶ. 3.5 years एक दिन मिस 3 years अमीन एलिया को खाना दिया, ಆ ವಿಧವೆ 3.5 ವರ್ಷ ಎಲಿಯನ್ಗೆ ಆಹಾರವನ್ನ ಕೊಟ್ಲು. शूनमाइट स्त्री अमीन एलिया को शूनेमाइट- छोटा घर बना के दिया। ಶನಮನ್ಯದ ಸ್ತ್ರೀ ಎಲಿಯನ್ಗೆ ಒಂದು ಚಿಕ್ಕ ರೂಮ್ ಅನ್ನ ಮಾಡಿ ಮೇಲೆ ಮಾಡ್ಕೊಡ್ತಾಳೆ. देखो वो ब्लेस हो गया फर्स्ट, ಆಕೆ ಆಶೀರ್ವದಿಸಲ್ಪಟ್ಲು. नेक्स्ट उसको प्रॉब्लम आया ना, ಆ ನಂತರ ಆಕೆಗೆ ಸಮಸ್ಯೆ ಬರ್ತದೆ ಸ್ವಲ್ಪ एलिया ವರ್ಷದ जाके ನಂತರ. prayer किया, वो जी उठा। ಆ ಎಲಿಯ ಪ್ರಾರ್ಥನೆ ಮಾಡಿದ ತಕ್ಷಣ ಆಕೆಗೆ ಒಂದು ಅದ್ಭುತ ಉಂಟಾಗ್ತದೆ. क्यों मालूम है? ಯಾಕೆ ಗೊತ್ತಾ? खाना बात करता है, ಯಾಕಂದ್ರೆ ಆಕೆ ಹಾಕಿದ ಊಟ कपड़ा ಮಾತಾಡ್ತದೆ, बात करता है, ನೀವ್ ಅವ್ರು ಕೊಟ್ಟಿದ್ದ ಬಟ್ಟೆಗಳು ಮಾತಾಡ್ತದೆ, प्रेयर चेंज होता है। ಪ್ರಾರ್ಥನೆ ಚೇಂಜ್ ಆಗ್ತದೆ. इसलिए बहुत लोग प्रेयर करो बोलते हो ना, ಅನೇಕರು ಪ್ರಾರ್ಥನೆ ಮಾಡಿ ಅಂತ इधर ಹೇಳ್ತಾರಲ್ಲ. से आता है, इधर से आता है, इधर से आता है। बहुत लोग को प्रेयर इधर से आता है, बहुत लोग को इधर से आता है, बहुत लोग को इधर से आता है। किधर आना प्रेयर? ಅನೇಕರು ಹೀಗೆ ಪ್ರಾರ್ಥನೆ ನಾವು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಕೆಲವರಿಗೆ ಇದಕ್ಕೆ ಬಾಯಲ್ಲಿ ಬರ್ತದೆ, ಕೆಲವರಿಗೆ ಬರೀ ಮೈಂಡ್ ಇಂದ ಬರ್ತದೆ, ಕೆಲವರಿಗೆ ಹೃದಯದ ಆಳದಿಂದ ಪ್ರಾರ್ಥನೆ ಮಾಡ್ಬೇಕನ್ಸುತ್ತೆ. ದೇವ್ರೇ, ನಿಮಗೆ ಸೇವೆ ಯಾವ ತರ ಮಾಡುವಾಗ ಪ್ರಾರ್ಥನೆ ಬೇಕು? ಊಟ ಇಲ್ಲದೆ ಇದ್ದಾಗ ನನಗೆ ಊಟ ಕೊಟ್ಟರು ದೇವ್ರೆ, ಅವ್ರು ನೀವು ದರಿದ್ರಲ್ಲಿ ಬಿಡಬಾರ್ದು, ಇಲ್ಲಿಂದ ಬರುತ್ತೆ। ನೋಡಿ, ನಾವು ಹಸ್ಕೊಂಡಿದ್ದಾಗ ಊಟ ಕೊಡ್ತಿರಲ್ವಾ, ಅದು ಅಂತವ್ರಿಗೆ ಏನಾದ್ರು ಸಮಸ್ಯೆ ಬರುವಾಗ ಹೃದಯದ ಆಳದಿಂದ ನಾವು ಕಿರಿಸ್ತೀವಿ, ದೇವ್ರೆ ನಮ್ಗೆ ಊಟ ಕೊಟ್ರು, नाइट पवित्र आत्मा कहते हैं 1 hour उसका फैमिली, क्योंकि बहुत कम 4-5 फैमिली है ना, टंग्स में प्रेयर 1 hour रीखा लारा बा शानदार बा रिलीज होता है। ನೋಡಿ, Hallelujah. ಸಮಯದಲ್ಲಿ ಎಷ್ಟೋ ಸಮಯ ಅನ್ಯ ಭಾಷೆಯಲ್ಲಿ ಮಾತಾಡ್ತಾನೆ ಇರ್ತೀವಿ, ತೃಪ್ತಿ ಆಗಲ್ಲ. ಅದು ಸಮಾಧಾನ ಆಗೋವರೆಗೂ ನಾವು ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ चर्च ಇರ್ತೇವೆ. में खाली हाथ में मत आओ, नारियल को तो सोचो। ಚರ್ಚಲ್ಲಿ ಬರುವಾಗ ಖಾಲಿ ಕೈಲಿ ಬರ್ಬೇಡಿ. ದೇವಸ್ಥಾನಕ್ಕೆ ಹೋಗುವಾಗ ಹೆಂಗೆ ತೆಂಗಿನಕಾಯಿ ತಗೊಂಡ್ ಹೋಗ್ತಾರೆ. ಮಾತಾಡಕ್ಕೆ ಒಂದು 10 ರೂಪಾಯಿ ಕೊಟ್ರೆ ಸಾಕು, 100 ರೂಪಾಯಿ ಸ್ಟಾರ್ಟ್ ಮಾಡಿ ಯೇಸು ನಾಮದಲ್ಲಿ। ಹಲ್ಲೆಲೂಯಾ, ಆಮೆನ್, ಆಮೇಲೆ ಗೋಲ್ಡ್ ಬರುತ್ತೆ। ಆಮೆನ್. ಆ ಮಟ್ಟ ಬೆಳಿಬೇಕು, ಅದು ಬೆಳಿಬೇಕು। ಹಾ, ಇವು ಮಾತಿಗೆ ಆಮೇಲೆ 10 ರೂಪಾಯಿಗೆ ಆಟೋ ಕರೋಣ ಇವತ್ತು ಯಾವ ಸಿಗಲ್ಲ ಇವತ್ತು 10 ರೂಪಾಯಿಗೆ बर्फी सिगते, चॉकलेट मिल रहा है। इसीलिए इतना बात किया ना, आपका दान इधर का एक बात आता है ना, कैच होता है। ನೀವು ಕಾಣಿಕೆಯನ್ನ ಕೊಡ್ತಿರಲ್ವಾ, ಆ ಕಾಣಿಕೆಗೆ ದೇವರಾತ್ಮನು ಇಲ್ಲಿಂದ ಒಂದೊಂದು ಮಾತನ್ನ ನಿಮಗೆ ಕೊಡ್ತಾರೆ. बहुत मैसेज आप भूल गया मालूम है? ಯಾಕೆ ಅನೇಕ ಸಂದೇಶ ಮರ್ತೋಗ್ತೀರಿ? आपका ट्रांजैक्शन बहुत कम है। ನೀವು ಅದಕ್ಕೆ
ಟ್ರಾನ್ಸಾಕ್ಷನ್ ಮಾಡಿದ್ ಕಡಿಮೆ. आप ट्रांजैक्शन ज्यादा करो, आपका दिल में रह जाता है मैसेज। ನೀವು ಕೊಡೋದಿದೆಯಲ್ಲ, ಆ ಕೊಡೋದು ಕೂಡ ಆ ಸಂದೇಶ ನಿಮ್ ಹೃದಯದ ಆಳದಲ್ಲಿ ನಿಲ್ಲುತ್ತೆ. यीशु मसीह का नाम है, अमर चर्च ऐसा नहीं होना। ನಮ್ ಸಭೆ ಆಗಿರ್ಬಾರ್ದು. कष्ट मालूम है, ಕಷ್ಟ ನಂಗೆ ಗೊತ್ತಿದೆ. आप लोग से भी बहुत दरिद्र आदमी लोग को हम देख के आया। ನಿಮಗಿಂತ ಬಹಳ ದರಿದ್ರವಾಗಿರೋರ್ನ ನಾನು ನೋಡ್ಕೊಂಡ್ ಬಂದಿದ್ದೀನಿ. विधवा, I mean only 1,500 rupees आता है, बच्चा पूरा कष्ट में। ಒಂದು ವಿಧವೆ, ಎಲ್ಲಾ ಮಕ್ಳೆಲ್ಲ ಚಿಕ್ಕ ಚಿಕ್ಕದು, ಬರೀ 1,500 ರೂಪಾಯಿ ಇದ್ರಲ್ಲಿ ಒಂದು ಚಿಕ್ಕ ಗುಡಿಸ್ಲು ತರ ಇದ್ರು ಅವರು. 4 बच्चा लोग उसको, 4 ಮಕ್ಕಳು ಅವರಿಗೆ. विधवा है, ಆ ವಿಧವೆ आंगनवाड़ी में काम करता है, ಅಂಗನವಾಡಿಲಿ ಕೆಲಸ ಮಾಡ್ತಾ ಇದ್ದಾರೆ. 1,500 rupees इतना है, 1,500 ರೂಪಾಯಿ ಸಂಬಳ ಅಷ್ಟೇನೆ. पास्टर नमने बन्नी, पास्टर नमने बन्नी, पास्टर छोटा घर, ಚಿಕ್ಕ ಮನೆ, मैं गया उसको, मेरे सिस्टर वो टाइम नया शादी हुआ, ಗುಡಿಸ್ಲು ಮನೆ. हम उसका घर को गया था। ಹೊಸದಾಗಿ ನಮ್ ಮದ್ವೆ ಆಗಿತ್ತು, ಆಗ बहुत ಅವ್ರ गरीब ಮನೆಗೆ है, ಹೋದ್ವಿ. ತುಂಬಾ ಬಹಳ ಬಡವರು, ಬಡತನ ಅವ್ರಿಗೆ. क्रिश्चियन है, ಕ್ರಿಸ್ತರವರು, क्रिश्चियंस है, दूसरा आदमी नहीं है, ಬೇರೆಯವರಲ್ಲ, ಕ್ರಿಸ್ತರು. दरिद्र ऐसा था घर में। ಅಷ್ಟೊಂದು ದರಿದ್ರವಾಗಿದ್ರು ಅವರು. वो फर्स्ट टाइम मेरे 50 rupees, बहुत पुराना नोट, पास्टर प्रेयर ಮಾಡಿ पास्टर ತಗೊಳ್ಳಿ। ಆಗ ಅಮ್ಮ ಬಂದ್ಬಿಟ್ಟು ಒಂದು 50 बड़ा ರೂಪಾಯಿ, बड़ा है, वो टाइम 50 rupees बड़ा है। 50 ರೂಪಾಯಿ उसको- ತೆಗೆದು ಕಾಣಿಕೆ ಕೊಡ್ತಾ ಇದೆ. ಅವ್ರಿಗೆ ಅದು एक ದೊಡ್ಡದೇ. बात भी ನಿಮ್ಮ ರೇಷನ್ ಇದೆಯಾ, ಊಟ ಇದೆ, ಯಾಕೆ ಅಮ್ಮಷ್ಟು ಕೊಡ್ತಿದ್ದಲ್ಲ ಕೇಳಲೇ ಇಲ್ಲ। ನಾನು ಹಂಗೆ ಜಾಬ್ ಹಾಕೊಂಡ್ ಬರ್ತಾನೆ ಇದ್ದೆ। मेरा वाइफ मेरे को पूछे गाड़ी में, ना गरीब है, उसके साथ पैसा लेके आ रहे हो, हम देना ना उसको, अभी दिया ना, देखते रहो उसको जीवन, ಆಗ ನಮ್ಮ अभी ಮನೆ दिया ना, देखो उसको जीवन में सब। ಅಷ್ಟೋ ಒಂದ್ ಬಡವರು, ಅವ್ರ ಹತ್ರನೇ ನೀವು ಕಾಣಿಕೆ ಇಸ್ಕೊಂಡ್ ಬರ್ತಾ ಇದ್ರಲ್ಲ, ಅವ್ರಿಗೆ ನಾವು ಕೊಡ್ಬೇಕಲ್ಲ ಅನ್ನುವಾಗ ಅವ್ರು ಕೊಟ್ರಲ್ವಾ, ಇವಾಗ ದರಿದ್ರ ಮುರಿಯುತ್ತೆ. नेक्स्ट ಇಲ್ಲಿಂದ मंथ ನೋಡು. साक्षी बोल रहा है, ಆನಂತರ ಅವ್ರು ಸಾಕ್ಷಿ ಹೇಳ್ತಾ ಇದಾರೆ, अंगनवाड़ी सैलरी 5,000 rupees, ಅಂಗನವಾಡಿಲಿ ಸ್ಯಾಲ್ರಿ 5,000 मैं तो 100 ಹೆಚ್ಚಾಯ್ತು. rupees देता हूँ, परमेश्वर तो परमानेंट देता है। ನಾನ್ ಕೊಟ್ಟಿದ್ರೆ ಅವ್ರಿಗೆ ಒಂದ್ 100 ರೂಪಾಯಿ ಕೊಡ್ತಿದ್ದೆ, ಆದ್ರೆ ದೇವ್ರು ಕೊಟ್ಟು 5,000. ಇದನ್ನೇ ಹೇಳಿದ್ದು, ನಾವು ಕೊಟ್ರೆ ಚಿಲ್ರೆ, ದೇವ್ರು ಕೊಟ್ರೆ ಆಶೀರ್ವಾದ. रोशनी आ रहा है। पास्टर एक टाइम हम फोन किया था बहुत साल के बाद, ಬಹಳ ವರ್ಷದ ನಂತರ ಫೋನ್ ಮಾಡಿದ್ರು. ನಮ್ಮೂರ್ ನೀವು ಬರ್ಬೇಕು, ನಮ್ಮ ಮನೆ ತುಂಬಾ ದೊಡ್ಡದಾಗಿದೆ ಈಗ, वही हम सुनना, टाइम हो गया, अभी ऐसा बात किया तो नहीं ना हो जाएगा, खड़े हो जाएंगे। इधर अच्छा लग रहा है, इधर ही आप स्टार्टिंग में गुनगुना किया तो ಆರಂಭದಲ್ಲೇ ನೀವು ಗುಣ್ಗುಟ್ಕೊಂಡಿದ್ರೆ ट्रेन मिस कर दिया आप, ಟ್ರೈನ್ ಮಿಸ್ ಮಾಡ್ಕೊಳ್ತೀರಿ. बाद में आप कितना फास्टिंग किया तो नहीं होता है, आमे- अवकाश मिस मत करना, ಆ ಟ್ರೈನ್ ಹೋದ್ಮೇಲೆ ನೀವು ಎಷ್ಟೇ ಫಾಸ್ಟಿಂಗ್ ಮಾಡಿದ್ರು ಕೈಗೂಡೋದಿಲ್ಲ. ಅದಕ್ಕೆ यही ಅವಕಾಶ अच्छा miss समय ಮಾಡ್ಕೊಬೇಡಿ. है। ಇದುವೇ ಒಳ್ಳೆ ಸಮಯ. आज आप दे रहे हो ना 1,000 रुपए, 500 rupees, 100 rupees, हमको बहुत वैल्यू श्रेष्ठ है। ಇವತ್ತು ನೀವು ಕೊಡುವ 1,000 ರೂಪಾಯಿ, 500 ರೂಪಾಯಿ, ಅದುವೇ ನಮಗೆ ದೊಡ್ಡದಾಗಿದೆ. बट एक दिन हम नेक्स्ट लेवल चले जाता है ना, ಒಂದಿನ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಲ್ವಾ, इतना इधर टच नहीं होता है। ಆವಾಗ ನೀವ್ ಎಷ್ಟೇ ಕೊಟ್ರು ನಮ್ ಹೃದಯಕ್ಕೆ ಬರೋದಿಲ್ಲ ಅದು. इदिवे ಒಳ್ಳೆ समय है, ಮೇನ್ आप बहुत आप मैं हमारे लिए आपको ब्लेस हो जाएगा, हमारे आत्मिक पिता के लिए हम ब्लेस हो जाएंगे। देखो ನಮಗಾಗಿ ನೀವ್ ಆಶೀರ್ವಾದ ಹೊಂತೀರಿ, उसके लिए मैं ब्लेस होना ही चाहिए, ನಮ್ಮ ತಂದೆಗೋಸ್ಕರ ನಾವ್ ಆಶೀರ್ವಾದವಾಗಿರ್ತೀವಿ. नेक्स्ट हमारे लिए आप आशीष होना ही चाहिए, ನಮಗೋಸ್ಕರ ನೀವ್ ಆಶೀರ್ವಾದ ಆಗ್ತೀರಿ, आपके लिए आपको बिजनेस आशीष होना ही चाहिए, ನಿಮಗೋಸ್ಕರ ನಿಮ್ಮ आशीष ಬಿಸ್ನೆಸ್ ऐसे ही काम करेगा। ಆಶೀರ್ವಾದ ಚಾನಲ್ ಅಲ್ಲೇ ಹೋಗೋದು. परमेश्वर देखते हैं, उसको दिया तो उसको देगा, उसको दिया तो उसको देगा, चैनल ऐसे देखता है। ನೋಡಿ ದೇವ್ರು ಯಾವ ರೀತಿ ನೋಡ್ತಾರೆ, ನಿಮ್ ಬಿಸ್ನೆಸ್ ಆಶೀರ್ವದಿಸಿದ್ರೆ ನೀವು ಸಭೆಗೆ ಆಶೀರ್ವಾದ ಆಗ್ತೀರಾ, ಸಭೆ ಆಶೀರ್ವಾದ ಆದ್ರೆ ಇನ್ನು ದೊಡ್ಡ ಸಭೆಗೆ ಆಶೀರ್ವಾದವಾಗಿ ಹೋಗ್ತದೆ ಅಂತ ಹೇಳಿ. हालेलुया। आपको 4 घर दिया तो, ನಿಮಗೆ 2 घर दिया तो 2 ಮನೆ ಸಿಕ್ಕಿದ್ರೆ जरूर आपको दिल में किसी ना किसी को आप देगा, ನೀವು ಖಂಡಿತ इसलिए आपको रेडी कर रहा है परमेश्वर। ನಿಮ್ಮನ್ನ ರೆಡಿ ಮಾಡ್ತಾ ಇದ್ದಾರೆ ದೇವ್ರು. खड़े हो जाएंगे, कितना अच्छा लगा। हाँ, ये चर्च में गया तो कभी देखो देने के बारे में, ಯಾವಾಗ ಚರ್ಚಲ್ಲಿ ಕೊಡೋದ್ರ ಬಗ್ಗೆನೇ ಹೇಳ್ತಾರೆ. दरिद्र में रहेगा, देखते रहो। स्पिरिचुअल में बहुत अच्छा रहेगा। हमें आकाश कोला देखा, हमारा रिबा लाबा बहुत अभिषेक आया, सब भी रिबा काला रबा आएगा बाद में। ನೋಡಿ, ಸ್ಪಿರಿಚುವಲ್ ಅಲ್ಲಿ ಚೆನ್ನಾಗಿರ್ಬೋದು, ಆಕಾಶ ನೋಡ್ಬೋದು, ಮಂಡಲ ನೋಡ್ಬೋದು, ಅನ್ಯ ಭಾಷೆ ಮಾತಾಡ್ಬೋದು, ಏಂಜಲ್ನೇ ನೋಡ್ಬೋದು, ಆದ್ರೆ ಕೊಟ್ಟಿಲ್ಲ ಅಂದ್ರೆ ಫೈನಾನ್ಸ್ ಅಲ್ಲಿ ಏನು ಅಭಿವೃದ್ಧಿ ಆಗಲ್ಲ. ಕರೆಂಟ್ ಬಿಲ್ ಕಟ್ಬೇಕಪ್ಪ, ಕರೆಂಟ್ ಬಿಲ್ ಕಟ್ಟಕ್ಕೆ ದುಡ್ಡಿರಲ್ಲ ಆಮೇಲೆ। इससे भी अंडरस्टैंड हो रहा है, पेट्रोल रेट बढ़ रहा है, ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ. आने के दिन में स्विगी जोमेटो सभी बंद कर रहा है, आपको मालूम है, सभी बंद हो ಬರುವಂತ ದಿನಗಳಲ್ಲಿ ಪೆಟ್ರೋಲ್ ಜಾಸ್ತಿ, जनन का आदमी लोग सभी बंद हो रहा है। ಕೆಲವು ಬಿಸ್ನೆಸ್ ಎಲ್ಲ ಬಿದ್ದೋಗ್ತಾ ಇದೆ. हमको टमाटो है सभी बोला, तो हमको परमेश्वर है वो रोशनी आना। हालेलुया। ನಮ್ಗೆ ಟೊಮೊಟೊ ಇದೆ, ಝೊಮೊಟೊ ಇದೆ ಅಂತಂದ್ರೆ ಮೊದಲು ದೇವ್ರು ಇದಾರ ಅಂತ ನೋಡ್ಕೊಳ್ರಿ. हाँ अपा, ये फैमिली आ रहा है, अपा बहुत अच्छा बिजनेस हो रहा है, बट मनुष्य बदली हो जाता है।
ಓ ಈ ಕುಟುಂಬ ಬರ್ತಾ ಇದೆ ನಮ್ಗೆ ಒಳ್ಳೆ ಆಶೀರ್ವಾದ ಅಂತಂದ್ರೆ ಮನುಷ್ಯರು ಬದಲಾವಣೆ कंपनी ಆಗ್ತಾರೆ. क्लोज हो जाता है, ಕಂಪ್ನಿ ಮೇಲೆ ಭರವಸೆ ಇಡಬೇಡಿ, ನಿಂತೋಗ್ತದೆ ಕಂಪ್ನಿ. परमेश्वर पर भरोसा रखो। ದೇವರ ಮೇಲೆ ಭರವಸೆ ಇಡಿರಿ. हालेलुया। ಹಾಲೆಲೂಯಾ. मेरा कर्तव्य आपको ये सिखाना ही चाहिए। ನನ್ನ ಕರ್ತವ್ಯ ನಿಮ್ಗೆ ಇದನ್ನ ಕಲಿಸ್ಲೇಬೇಕು. यीशु मसीह का नाम में ಯೇಸುವಿನ ನಾಮದಲ್ಲಿ स्ट्रांग डिसीजन ले लो। ಸ್ಟ್ರಾಂಗ್ ಆಗಿ ತೀರ್ಮಾನ ತಗೊಳ್ರಿ. याकूब के जैसा आप एक कमिटमेंट करो परमेश्वर से, ಯಾಕೋಬನ ಹಾಗೆ ಒಂದು ಕಮಿಟ್ಮೆಂಟ್ लॉर्ड ಮಾಡ್ಕೊಳ್ರಿ. इधर से मैं ದೇವ್ರೆ ಇಲ್ಲಿಂದ आपको ನನ್ನನ್ನ भरोसा करके मैं ट्रैवल करता हूँ, ನಾನ್ ನಿನ್ನನ್ನ ನಂಬಿ ಟ್ರಾವೆಲ್ ಮಾಡ್ತೀನಿ. मेरे को आप ब्लेस किया तो ನನ್ನನ್ನು ನೀವು 100 ಆಶೀರ್ವದಿಸೋದಾದ್ರೆ रुपीज आने दो, 100 ರೂಪಾಯಿ ಬರ್ಲಿ, इसमें 10 रुपीज में आपका राज। ನಾನು 10 ರೂಪಾಯಿ ನಿಮಗೆ ಕೊಡ್ತೇನೆ. स्ट्रांग डिसीजन ले ಈ लो, ತೀರ್ಮಾನ ತೆಗೆದುಕೊಳ್ರಿ, मत दियो, ಕೊಡ್ಬೇಡ್ರಿ. दिल में सोचो, ಹೃದಯದಲ್ಲಿ ತೀರ್ಮಾನ ಮಾಡ್ರಿ. परमेश्वर जरूर ब्लेस करेगा, ಖಂಡಿತ ದೇವ್ರು ನಿಮ್ಮನ್ನ जरूर ब्लेस ಆಶೀರ್ವದಿಸ್ತಾರೆ. करेगा, ಖಂಡಿತ ದೇವ್ರು बड़े ಆಶೀರ್ವದಿಸ್ತಾರೆ. बड़े अमाउंट आप देगा, ದೊಡ್ಡ ದೊಡ್ಡ ಅಮೌಂಟ್ ಅನ್ನ ಕೊಡ್ತಾರೆ. परमेश्वर ऐसा ब्लेस करेगा। ದೇವ್ರು ನಿಮ್ಮನ್ನ ಆಗ ಆಶೀರ್ವದಿಸ್ತಾರೆ. हालेलुया। इधर ज्यादा फल होगा, ಇಲ್ಲಿ ಇನ್ನೂ ಅಧಿಕವಾಗಿ ಬರ್ತದೆ. वेटिंग में पैसा आपका माइंड इधर कनेक्ट ओपन हो गया, फट पैसा आ जाता। ಹಣ ನಿಮ್ಗೋಸ್ಕರ ರೆಡಿ ಇದೆ. Yes, ನಿಮ್ಮ ಹೃದಯ ಕನೆಕ್ಟ್ ಆದ ತಕ್ಷಣ ಪಟ್ ಅಂತ ನಿಮ್ಮ ಅಕೌಂಟ್ ಗೆ ಬರ್ತದೆ. ये जरूर होगा। ಇದು ಖಂಡಿತ ಆಗ್ತದೆ. आशीष shower of blessings are coming over you, ಆಶೀರ್ವಾದದ ಮಳೆ ನಿಮ್ಮ ಮೇಲೆ Showers of ಸುರಿಯಲಿದೆ. blessings are coming over you. ಆಶೀರ್ವಾದದ ಮಳೆ ನಿಮ್ಮ ಮೇಲೆ अभी आप ಸುರಿಯಲಿದೆ. डिसीजन करना, ನೀವು ತೀರ್ಮಾನ मेरे को ತೆಗೆದುಕೊಳ್ಳಿ. गलत रास्ता नहीं चाहिए, ನನಗೆ ಈ ತಪ್ಪಾದ ಮಾರ್ಗ ಬೇಡ, मेरे को परमेश्वर ही चाहिए, ನನಗೆ ದೇವರೇ ಬೇಕು. परमेश्वर का मार्ग ही मेरे को ನನಗೆ चाहिए। ದೇವರ ಮಾರ್ಗವೇ ಬೇಕು. मैं समाधान से सेवा ನಾನು करना, ಸಮಾಧಾನವಾಗಿ ಸೇವೆ समाधान से ಮಾಡ್ಬೇಕು. business करना, ಸಮಾಧಾನವಾಗಿ I ಬಿಸಿನೆಸ್ should be ಮಾಡಬೇಕು. faithful Lord। ನಾನು ನಿನಗೆ ನಂಬಿಕೆಸ್ಥನಾಗಿರ್ಬೇಕು. देखो वो फैमिली से मैं कंटिन्यूस देना मैं सीखा, ನೋಡಿ ಆ ಕುಟುಂಬದಿಂದ ಕಂಟಿನ್ಯೂ ಕೊಡೋದನ್ನ ನಾನ್ ಕಲ್ತ್ಕೊಂಡೆ. टाइम 6000 रुपीस आ गया, ಒಂದ್ಸರಿ 6000 ರೂಪಾಯಿ ಬಂತು 6000 ಅಷ್ಟೇ. rupees. 6000 पास्टर ತುಂಬಾ ಕಮ್ಮಿ ಬಂದ್ಬಿಡ್ತಿ ಸತಿ, ಫೋನ್ ಮಾಡಿ ಹೇಳಿದ್ರು, ಪಾಸ್ಟರ್ ಪಾಸ್ಟರ್ ಕಾಸು ಕಡಿಮೆ ಬಂದಿದೆ ಎಲ್ರಿಗೂ ಕೊಟ್ಬಿಟ್ಟೆ ಪಾಸ್ಟರ್ ಅಂದ್ರು. ನಾನು ತೈದ್ ಕೊಡೋದು ಮರ್ತು ಬಿಟ್ಟೆ ಪಾಸ್ಟರ್, ಪ್ಲೀಸ್ ಬನ್ನಿ, ತೈದ್ ಕೊಡ್ಬೇಕು ಬನ್ನಿ ಅಂತ ಕರೆದ್ರು. मैं घर को गया, मैं सोचा 600 रुपीस देगा, ನಾನ್ ನೆನೆಸ್ದೆ 6000 ಬಂದಿದೆ ಅಂದ್ರೆ 600 ರೂಪಾಯಿ ಕೊಡ್ತಾರೆ ಅಂತ. 2500 रुपीस दिया, ತಿರುಗಿ ಅದೇ ಹಣವನ್ನ 2500 मैं उधर ही ರೂಪಾಯಿ ओपन करके देखा, ನಾನು ಓಪನ್ ಮಾಡಿ ನೋಡ್ದೆ. वो लोग बाथरूम गया ना, मैं ओपन करके देखा, ಓಪನ್ ಮಾಡಿ ನೋಡ್ದೆ ನಾನು. मैं उसको पूछा, ನಾನ್ ಕೇಳ್ದೆ, ಬ್ರದರ್ ಜಾಸ್ತಿ ಯಾಕೆ ಬ್ರದರ್ ಜಾಸ್ತಿ ಕೊಟ್ಟಿದ್ದೀರಾ? ಮನೆಗೆ ರೇಷನ್ ಏನ್ ಮಾಡ್ತೀರಾ? ಪಾಸ್ಟರ್ ಏನಿಲ್ಲದೆ ಮೇಲೆ ಕೂತಿದ್ವಿ, ಅವಾಗೇ ದೇವ್ರು ಕೊಟ್ರು, ಇದು ನಮ್ಗೆ ಜಾಸ್ತಿನೇ, ನೋಡ್ಕೊಳ್ಳೋಣ ಬಿಡಿ ಪಾಸ್ಟರ್, ಅದೆಲ್ಲ ಅದಕ್ಕೆ ಅವ್ರ ಇವತ್ತು ಅಷ್ಟು ಆಶೀರ್ವಾದ ಇರೋದು। ಬ್ಲೆಸ್ಸಿಂಗ್ ಹೋಗ್ಯಾ, ಓ ಖುಷಿ ಮೇ ಅಪ್ ಲೇನ್ ದೇನಾ, ಏನು ಇಲ್ಲ ಅಂತ ಹೇಳಿ ದುಃಖ ಪಟ್ಕೊಂಡ್ ಕೊಡೋದಲ್ಲ. ನೀವು ಆಶೀರ್ವಾದ ಬಂತ ಆ ಸಮಯದಲ್ಲಿ ನೀವು ಕೊಡೋದನ್ನ ಕಲಿ. क्या लेंगे नहीं, क्या देंगे ऐसा मन आने दो, ಏನಾದ್ರೂ ಇಸ್ಕೊಳ್ಳೋಣ ಅಂತ ಮನ್ಸು ಮಾಡ್ಬೇಡ್ರಿ. कल परमेश्वर हमारे साथ बात किया तो हम देंगे, जरूर देंगे, हम मैं दूंगा जरूर, ದೇವ್ರು ಮಾತಾಡಿದ್ರೆ ಖಂಡಿತ ನಾನು ಕೊಡ್ತೇನೆ. बट फर्स्ट आप देना सीखना, ಆದ್ರೆ ಮೊದಲು ನೀವು ಕೊಡೋದನ್ನ नहीं ಕಲ್ತ್ಕೊಂಡ್ರೆ जाओ ಕೊಡಕ್ಕಾಗೋದು. घुटने डाल के रो, ಇಲ್ಲ ಅಂತ ಕೊಡಕ್ಕಾಗ್ಲಿಲ್ವಾ ಮೊಣಕಾಲ अड़बेको, एक समय दुख होना, कुछ भी नहीं मेरे को देने को, रोना एक समय में, ಒಂದೊಂದ್ಸರಿ ನಿಮ್ಗೆ ದುಃಖ ಆಗ್ಬೇಕು, ಅಯ್ಯೋ ನನ್ ಕೈಲಿ ಕೊಡಕ್ ಆಗ್ತಿಲ್ವಲ್ಲ ಅಂತ ನಿಮ್ಗೆ ಅಳು ಬರ್ಬೇಕು. वो दुख को परमेश्वर देखने दो, ಆ ದುಃಖವನ್ನ ದೇವ್ರು ನೋಡ್ಲಿ. एक दिन आता है, देखो ಒಂದ್ ದಿನ ಬರ್ತದೆ ನೋಡ್ರಿ, परमेश्वर आपको देते रहेगा, ದೇವ್ರು ನಿಮ್ಗೆ ಕೊಡ್ತಾನೆ ओनली ಇರ್ತಾರೆ, हमारा ಕೊಡ್ತಾನೆ चर्च नहीं, ಇರ್ತಾರೆ. बहुत चर्च को आप देगा, ಬರೀ ನಮಗಷ್ಟೇ बहुत ಅಲ್ಲ, सेवक लोग को आप देगा। ಅನೇಕ ಸೇವೆಗಳಿಗೆ ನೀವು ಕೊಡೋರಾಗಿರ್ತೀರಿ. ಪಾಸ್ಟರ್ ನಾನು ಆ ಸಭೆ ಕೊಡಂಗ ಕೊಡಮ್ಮ ಸಂತೋಷ ಕೊಡ್ರಿ, ಪಾಸ್ಟರ್ ಸಭೆ ಕಟ್ಬೇಕಾದ್ರೆ ಕೊಡ್ಬೇಕು, ಕೊಡ್ರಿ ಆರಾಮಿಗೆ, ಗಿವ್ ಮಿ ಮೈ ನೇಮ್ ಇಸ್ ಜಿಮ್ಮಿ, ಗಿವ್ ಮಿ ನನ್ನ ಹೆಸರು ಜಿಮ್ಮಿ, ಯಾವಾಗ್ಲೂ ನನಗೆ ಕಮ್ಮಿ ಕಮ್ಮಿ. ಹಂಗಿರ್ಬಾರ್ದು, ಕೊಡ್ಬೇಕು। ಆಮೇಲೆ कितना अच्छा लगा, इसे बाइबल स्टडी आना बहुत अच्छा है, संडे में सभी मैं नहीं बोल सकता हूँ, बोलूंगा, स्टार्ट करूंगा वो भी। ಆಮೆನ್, हालेलुया, ಹಾಲೆಲೂಯಾ, ಜನ ಇದಾರೆ ಬರ್ತಾರೆ, ಆಮೆನ್. ಹೇಳ್ಬಿಟ್ಟು ಜನ ಹೋಗ್ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಆಮೇನ್ कंजूस आदमी हमको नहीं चाहिए, देने वाला रखा है परमेश्वर, कनेक्ट ಕೊಡೋದನ್ನ करेगा, ದೇವ್ರು ಇಟ್ಟಿದ್ದಾರೆ, कनेक्ट करेगा, ಕನೆಕ್ಟ್ ಮಾಡ್ತಾರೆ, कनेक्ट करेगा, ಕನೆಕ್ಟ್ ಮಾಡ್ತಾರೆ, कनेक्ट करेगा, ಕನೆಕ್ಟ್ ಮಾಡ್ತಾರೆ, कनेक्ट करेगा। ಕನೆಕ್ಟ್ ಮಾಡ್ತಾರೆ. आपका खुद एक फोटो लेके रखो, ನೀವು ಈಗಿರೋ ಸ್ಥಿತಿಯಲ್ಲಿ ಒಂದು ಫೋಟೋನ ತೆಗೆದಿಡ್ರಿ, हम ऐसा था, हम ऐसा हो गया, ನಾವು ಹೇಗಿದ್ವಿ ಹೇಗಾದ್ವಿ. परमेश्वर जरूर आपको ब्लेस करेगा। ದೇವ್ರು ನಿಮ್ಮನ್ನ ಖಂಡಿತ मैं ಆಶೀರ್ವದಿಸ್ತಾರೆ. सबके लिए बात कर रहा हूँ, ನಾನು ಎಲ್ರಿಗೂ ಮಾತಾಡ್ತಾ ಇದ್ದೇನೆ. भाई भाई बोल दो एक समय सुबह उठ के, ए घर आओ, ये पर मैं नहीं रहूंगा, ನನ್ನ ये ಮನೆಗೆ बिल्डिंग को बोलते हैं ज्यादा दिन मैं नहीं रहूंगा, ಬೆಳಗ್ಗೆ परमेश्वर लेके जाएगा ठीक जगह में, बोलते रहो। ನನ್ನ ಮನೆಗೆ आज ನಾನು मैं बहुत ಹೇಳ್ತೀನಿ, खुशी ನಾನು में हूँ ಬಹಳ ದಿನ ಇಲ್ಲಿ ಇರೋದಿಲ್ಲ, ನಾನು ಒಂದ್ ದೊಡ್ಡ ಮನೆಗೆ ಹೋಗ್ತೀನಿ ಬಾಯ್ ಅಂತ ಹೇಳ್ತಾ ಇರ್ತೇನೆ. ಯಾಕಂದ್ರೆ हालेलुया, ಹೇಳ್ತಾನೆ को ಇರ್ಬೇಕು. थैंक्स बोलो, ಯಾವ್ದಿದೆ ज्यादा दिन तू नहीं रहेगा, ಯಾವ್ದಿದೆ ಅದಕ್ಕೆ ಟ್ಯಾಂಕ್ಸ್ ಮಾಡ್ರಿ. टूट गया तो ಹೊಡೆದೋದ್ರೆ ऐसा मत फेंको, थैंक्स बोल के फेंको। ಥೂ ಅಂತ ಬಿಸಾಕ್ಬೇಡ್ರಿ. Thank you, रंजू। ಇಷ್ಟು ದಿನ ನನಗೆ इतना दिन
मेरे साथ ನನಗೆ आप। ಹೆಲ್ಪ್ ಮಾಡಿದ್ಯಾ? ये सभी बात करना आप ಈ ರೀತಿ ಮಾತಾಡೋದನ್ನ ಕಲೀರಿ, बाद में फेंक दो, ಆ ನಂತರವಾಗಿ ಬಿಸಾಕಿ. नया जरूर आ जाएगा। ಹೊಸದ್ ಖಂಡಿತ ಬರ್ತದೆ. धन्यवाद कर हृदय हमको ಯಾವತ್ತು ಧನ್ಯವಾದ ಹೇಳೋ ಮನಸ್ಸಿರ್ಲಿ. यीशु मसीह का नाम ಯೇಸುವಿನ ನಾಮದಲ್ಲಿ. रिलीज ಆಮೆನ್. ರಿಲೀಸ್ करता हूं। ಆಮೆನ್. ಬಾಗಿಲಿಲ್ಲದ ಜಾಗದಲ್ಲಿ ಬಾಗಿಲು ತೆರೆದು ಆಮೆನ್. ನಿಮಗಾಗಿ ಸಹಾಯದ ಭಾಗಗಳನ್ನ ಕರ್ತನು ತೆರೆಯುವನು. ಇವತ್ತು ನೋಡುವ ಐಗುಪ್ತರನ್ನ ನೀವೆಂದಿಗೂ ನೋಡುವುದಿಲ್ಲ. ಡೋಂಟ್ ಗಿವ್ ಅಪ್. Stay firm in the name of Jesus. ಆಮೆನ್. ನಿಲ್ಲಿ ಯೇಸುವಿನ ನಾಮದಲ್ಲಿ, ಆಮೆನ್. ನಿಲ್ಲಿ ಯೇಸುವಿನ नामದಲ್ಲಿ ಆಮೆನ್. बढ़ते जाएगा। यीशु मसीह का नाम में रिलीज करता हूँ। ऐसा ब्लेसिंग आपको आने दो, हमारे साथ रह जाओ यीशु मसीह का नाम। यस, आपका अच्छा फैमिली, अच्छा बच्चे, अच्छा भविष्य होने दो। गरीब आत्मा को भगाता हूँ, गुनगुन आत्मा को भगाता हूँ। ಆಮೆನ್. चैलेंज करो यीशु मसीह का नाम। परमेश्वर का अच्छा कमिटमेंट करो। मेरा लाइफ को भी ब्लेस करो लॉर्ड। मैं भी एक चर्च को ब्लेसिंग हो जाऊंगा। परमेश्वर को देगा, वो उसमें फेथफुल हो जाओ। फेथफुल में देते रहो, देते रहो, देते रहो। एक दिन ऐसा डैम ओपन हो जाएगा, आते रहेगा आपके जीवन में, आते रहेगा। यीशु मसीह का नाम, सबको जय मसीह। गॉड ब्लेस यू। प्रेज द लॉर्ड।